ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ SSC GD 2025ದ ರೀಸನಿಂಗ್ ಕ್ವಶನ್ ಪೇಪರನ್ನು ಸೆಕೆಂಡ್ ಸೆಟ್ಟನ್ನು ಬಿಡಿಸೋಣ. ಇದು ಪ್ಯೂರ್ಲಿ ಎಡ್ಯುಕೇಟಿವ್ ಪ್ಯಾಟರ್ನ. ಯಾಕಂತಂದ್ರೆ ನಾನು ಕ್ವಶನ್ ಎಡ್ಯುಕೇಟಿವ್ ಒಳಗೆ ಏನು ಬರ್ತಾ ಇದೆಯಲ್ಲ ಅದೇ ರೀತಿ ಕ್ವಶನನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಈ ಸೀರೀಸನ್ನು ಫಾಲೋ ಮಾಡಿರಿ, ಮತ್ತು ಭಾಳಷ್ಟು ನಿಮಗೆ ಹೆಲ್ಪ್ ಆಗೇ ಆಗ್ತೈತೆ ಅಂತ ನಾನು ಭರವಸೆ ಕೊಡ್ತೀನಿ. ಎಲ್ಲರೂ ಇಷ್ಟು ಮಾಡಿದರೆ ಸಾಕು, ಎಷ್ಟು ಮಾಡಿರಿ. ಬರೀ ರೀಸನಿಂಗ್ ಒಳಗೆ ಯಾವುದು ಬುಕ್ ಓದಬೇಕಂತೇನಿಲ್ಲ, ಬರೀ ಈ ಕ್ವಶನ್ ಪೇಪರನ್ನು ಬಿಡಿಸ್ರಿ. ಮತ್ತು ನಾನು ಡಿಜಿಟಲ್ ನೋಟ್ಸನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಎಲ್ಲರೂ ಟೆಲಿಗ್ರಾಮ್ ಚಾನಲನ್ನು ನೋಡ್ಕೊಳ್ರಿ. ಮತ್ತು CISF ಅಂತ CISF ಅಂದ್ರೆ ಇಂಡಸ್ಟ್ರಿಯಲ್ ಪೋಸ್ಟದು ಏನಿರ್ತಾವಲ್ಲ ಅಂಥ ಪೋಸ್ಟನ್ನು ನೋಡ್ಯಾಕೆ ಟ್ರೈ ಮಾಡಿರಿ. ಎಲ್ಲರೂ GD 100 ಅಬವ್ ಮಾರ್ಕ್ಸ್ ತೆಗಿಲೇಬೇಕು. ನೀವು ಎಷ್ಟು 100 ಅಬವ್ ಮಾರ್ಕ್ಸ್ ತೆಗಿತಿರಲ್ಲ ಅಷ್ಟು ನಿಮಗೆ ಒಳ್ಳೆ ಪೋಸ್ಟ್ ಸಿಗ್ತಾವೆ. ಆದ ಕಾರಣ ಎಲ್ಲರೂ ಈಗ ರೀಸನಿಂಗ್ ಮಾಡ್ತೀರಿ, ಬಟ್ ರೀಸನಿಂಗ್ಗಿಂತ ಹೆಚ್ಚು ನೀವು ಒತ್ತು ಕೊಡಬೇಕಾಗಿದ್ದು ಯಾವ್ದು ಹೇಳು? ಮ್ಯಾಥ್ಸಕ್ಕೆ ಒತ್ತು ಕೊಡಬೇಕು. ಪದೇ ಇದನ್ನ ಹೇಳೋದು, ಮ್ಯಾಥ್ಸನ್ನು ಅತಿ ಹೆಚ್ಚು ಕನ್ಸಿಡರ್ ಮಾಡಿರಿ. ಎಲ್ಲರೂ ಮ್ಯಾಥ್ಸನ್ನು ನೆಗ್ಲೆಕ್ಟ್ ಮಾಡ್ತೀರಿ, ಹೆಚ್ಚಾಗಿ ಮ್ಯಾಥ್ಸನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ಹೆಚ್ಚು ನೀವು ಮ್ಯಾಥ್ಸ್ ಒಂದು ತಿಂಗಳದಾಗ ನೀವು ಕವರ್ ಮಾಡ್ಕೋಬೋದು. ಆದಷ್ಟು ಏನು ಭಾಳ ಟಫ್ ಇರೋಂಗಿಲ್ಲ. ಮ್ಯಾಥ್ಸ್ ನಿಮ್ದು ಭಾಳ ಈಸಿಯಾಗಿ ಕೇಳ್ತಾನೆ ಕ್ವಶನ್ನ. ಆದ ಕಾರಣ ಎಲ್ಲರೂ ಹೆದರಕ್ಕೆ ಹೋಗ್ಬೇಡ್ರಿ, ಆರಾಮಾಗಿ ಮ್ಯಾಥ್ಸ್ ಮಾಡ್ಬೋದು. ನಾವು ಏನು ಹೇಳ್ತೀವಲ್ಲ ಅದನ್ನು ಫಾಲೋ ಮಾಡಿರಿ ಸಾಕು. ಅದ್ರ ಮೇಲೆ ನೀವು ಮ್ಯಾಥ್ಸ್ದಾಗ ಮಿನಿಮಮ್ ಒಂದು 10ರಿಂದ 15 ಮೇಲೆ ನೀವು ಸ್ಕೋರ್ ಮಾಡಲೇಬೇಕು. 10ರಿಂದ 15 ಕರೆಕ್ಟ್ ಮಾಡಿದ್ರೆ ಅಂದ್ರೆ ನಿಮ್ಮ ಸ್ಕೋರ್ ಆರಾಮ್ ಹೆಚ್ಚಾಗ್ತದೆ. ಹೆಚ್ಚು ಇಂಗ್ಲೀಷು ಮತ್ತು ಮ್ಯಾಥ್ಸು ಒತ್ತು ಕೊಡ್ರಿ. ರೀಸನಿಂಗ್ ಎಲ್ಲರೂ ಮಾಡ್ತಾರೆ, ಯಾಕಂದ್ರೆ ರೀಸನಿಂಗ್ನಾಗ ಕ್ವಶನ್ನ ಭಾಳ ಈಜಿ ಬರಾಕತ್ತಾವೆ SSC ಒಳಗೆ. ಆದ ಕಾರಣ ಹೆಚ್ಚು ಎಲ್ಲರೂ ರೀಸನಿಂಗ್ 18ರಿಂದ 19 ಕರೆಕ್ಟ್ ಮಾಡ್ತಾರೆ. ಔಟ್ ತೆಗೆದಾರಂತೂ ಲೆಕ್ಕ ಇರೋಂಗಿಲ್ಲ, ಆ ಲೆವೆಲ್ ತೆಗಿತಾರೆ. ಆದ ಕಾರಣ ಎಲ್ಲರೂ ರೀಸನಿಂಗ್ ಮಾಡೋದಕ್ಕಿಂತ ಹೆಚ್ಚು ಮ್ಯಾಥ್ಸಿಗೆ ಒತ್ತು ಕೊಡ್ರಿ ಅಂತ ಹೇಳ್ತಾ ಈಗ ಇವತ್ತಿನ ಕ್ಲಾಸನ್ನು ನೋಡೋಣ. ಇಲ್ಲಿ ಇಂಥ ಕ್ವಶನ್ ಭಾಳ ಬರತ್ತಾವೆ. ಇದು CHSLನಾಗ ಬಂದಿದ್ದು ಕ್ವಶನ್. ಇದೇ ರೀತಿ ಕ್ವಶನ್ ಬರತ್ತಾವೆ, ಏನು ಇರೋಂಗಿಲ್ಲ. ಇದು ಎಥಿಕ್ಸ್ ಕ್ವಶನ್ ಅಂತ ಕರೀತಾರೆ. ಸ್ಟೇಟ್ಮೆಂಟ್ ವೈಸ್ ಕೊಡತ್ತಾನೆ, ಭಾಳ ಈಜಿ ಇರ್ತದೆ. ನಿಮ್ಗೆ ಜನರಲ್ ನಾಲೆಜ್ ಕೇಳ್ತಾನೆ ಅಷ್ಟೇ. ನಿಮ್ಮ ಸಹೋದ್ಯೋಗಿ ನಿರ್ವಾಹಕರ ಮುಂದೆ ನಿಂತು ಕೆಲಸದ ಶ್ರೇಯಸ್ಸನ್ನು ತೆಗೆದುಕೊಳ್ಳುತ್ತಾನೆ. ಅಂದರೆ ನಿಮ್ಮ ಇನ್ನೊಬ್ಬ ಕೊಲೀಗ್ ಇರ್ತಾನೆ, ಕೊಲೀಗ್ ಅಂದರೆ ಸಹೋದ್ಯೋಗಿ. ಅವ ಏನು ಮಾಡ್ತಾನೋ, ನೀ ಮಾಡಿದ ಕೆಲಸದ ಶ್ರೇಯಸ್ಸನ್ನು ಅವ್ನು ಒಬ್ಬ ತೊಗೊಳಕತ್ತಾನು ಅಂತಂದು ಹೇಳಾಕ್ತಾರೆ. ಅತ್ಯಂತ ಸೂಕ್ತವಾದ ಕ್ರಮ ಯಾವುದು? ಅವಾಗ ನೀ ಏನು ಮಾಡ್ತೀಯ ಅಂತ ಕೇಳ್ತಾರೆ. ನಾ ಏನು ಮಾಡ್ತೀನಿ? 1ನೇ ಆಪ್ಷನ್, ಬಹಿರಂಗವಾಗಿ ಕೋಪದಿಂದ ಅವರನ್ನು ಎದುರಿಸುವುದು. ಅಂದ್ರೆ ಬಹಿರಂಗವಾಗಿ ಅವನ ಜೋಡಿ ಜಗಳಕ್ಕೆ ನಿಲ್ತೀಯ ಅಂತ ಕೇಳ್ತಾರೆ, 1ನೇ ಆಪ್ಷನ್. 2ನೇದು, ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸೋದು. ಏನಾರು ಆಗೋದು ಬಿಡಪ್ಪ ಅಂತಂದು ಬಿಟ್ಟು ಬಿಡೋದು. ಇನ್ನೊಂದು, ಸಹೋದ್ಯೋಗಿ ಮತ್ತು ಮ್ಯಾನೇಜರ್ ಅವರೊಂದಿಗೆ ಖಾಸಗಿಯಾಗಿ ಹಾಗೂ ಸೌಜನ್ಯದಿಂದ ವಿಷಯವನ್ನು ಚರ್ಚಿಸುವುದು. ಹೌದಾ? ಇನ್ನೊಂದು, ಸಹೋದ್ಯೋಗಿಯ ಬಗ್ಗೆ ವದಂತಿಯನ್ನು ಹಬ್ಬಿಸೋದು. ಅವನ ಬಗ್ಗೆ ಇಲ್ಲಸಲ್ಲದ ಕೆಟ್ಟದ್ದಾಗಿ ಹೇಳೋದು ಅಂತಂದು ಹೇಳ್ತಾನೆ. ನಮಗೆ ಯಾವ್ದು ಸೂಕ್ತ ಅನಿಸ್ತೈತಿ ಇದ್ರೊಳಗೆ ನೋಡಿರಿ. ನೀವು ಜಗಳ ಮಾಡ್ತೀರೋ ಏನು ಮಾಡ್ತೀರಿ, ಯಾವಾಗಲೂ ನಾವು ಒಂದು ಇಂಥ ಪ್ರಶ್ನೆಗಳನ್ನ ಹೆಂಗೆ ಥಿಂಕ್ ಮಾಡ್ಬೇಕಂದ್ರೆ ಜನರಲೈಸ್ ಆಗಿ ಥಿಂಕ್ ಮಾಡ್ಬೇಕು. ಈ ಕಡೆ ಕೆಟ್ಟು ಆಗಿರ್ಬಾರ್ದು, ಈ ಕಡೆ ಒಳ್ಳೆಯದೂ ಆಗಿರ್ಬಾರ್ದು. ಅಂದ್ರೆ ಎರಡೂ ಸರಿದೂಗಿಸ್ಕೊಂಡು ಹೋಗ್ಬೇಕು. ಬ್ಯಾಲೆನ್ಸ್ಡ್ ಆಗಿ ಕ್ವಶನನ್ನು ಅರ್ಥ ಮಾಡ್ಕೊಂಡು ಇಂಥ ಕ್ವಶನನ್ನು ಆನ್ಸರ್ ಮಾಡ್ಬೇಕು. ಏನಿಲ್ಲ, ಏನು ಮಾಡ್ತೀವಿ, ಸಹೋದ್ಯೋಗಿನ ಮತ್ತು ಮ್ಯಾನೇಜರ್ನ ಕರ್ಕೊಂಡು ಹೋಗಿ ಏನು ಮಾಡಬೇಕು, ಸಪ್ರೇಟಾಗಿ ಮಾತಾಡಬೇಕು. ಅವ್ರ ಜೊತೆ ಮಾತಾಡ್ಬೇಕು. ಅದು ಏನಾಗ್ತೈತಿ, ಆನ್ಸರ್ ಆಗ್ತದೆ. ಇದು ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲೇನು ಹೇಳೋಣ, ಇನ್ನೇ 45 ಸ್ಟೂಡೆಂಟ್ಸ್ ಅದಾರ, 45 ಸ್ಟೂಡೆಂಟ್ಸ್ ಅದಾರು. 45 ವಿದ್ಯಾರ್ಥಿಗಳ ಸಾಲಿನಲ್ಲಿ ರವಿ ಎಡ ತುದಿಯಿಂದ 16ನೇ ನಂಬರ್. ನಿನ್ನೆ ಇದೇ ರೀತಿ ಕ್ವಶನನ್ನು ಬಿಡಿಸಿದ್ದೀನಿ, ಎಲ್ಲರೂ ನೋಡಿರಿ. ಅಂದ್ರೆ ಮೊದಲನೇ ಕ್ಲಾಸ್ನಾಗ ರೀಸನಿಂಗ್ ಇದೇ ರೀತಿ ಕ್ವಶನ್ ಬಿಡಿಸಿದ್ದೀನಿ, ನೋಡಿರಿ. ಇಂಥವಕ್ಕೆ ಟ್ರಿಕ್ ಹೆಂಗೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ನಾನು. ಅಂತಲೂ ಹೇಳೀನಿ. ಹೌದಾ? 16ನೇ ಸ್ಥಾನದಲ್ಲಿದ್ದಾರೆ ಮತ್ತು ಪ್ರಿಯಾ ಬಲ ತುದಿಯಿಂದ 12ನೇ ಸ್ಥಾನದಲ್ಲಿದ್ದಾರೆ. ರವಿ ಮತ್ತು ಪ್ರಿಯಾ ನಡುವಿನ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಏನೂ ಇಲ್ಲ. ಟೋಟಲ್ ಎಷ್ಟೈತಿ? ಟೋಟಲ್ದಾಗ ಏನು ಮಾಡಬೇಕು, ನಡುವಿನ ಸಂಖ್ಯೆ ಎಷ್ಟು ಕಂಡುಹಿಡಿಯಾರಲ್ಲ, n = ನಡುವಿನ ಸಂಖ್ಯೆ ಎಷ್ಟು ಮಂದಿ ನಡುವಿನ ಅವ್ರನ್ನ ಕಂಡುಹಿಡಿಬೇಕಲ್ಲ ನಾವು. ಅದಕ್ಕೆ ಟೋಟಲ್ ಮೈನಸ್ ಲೆಫ್ಟ್ ಮೈನಸ್ ರೈಟ್ ಇಷ್ಟ ಮಾಡಬೇಕು. ನಾನು ನಿನ್ನೆ ನಿಮಗೆ ನೋಟ್ಸ್ ಬರೆಸಿದ್ದೀನಿ, ಅಂದ್ರೆ ಮೊದಲನೇ ಕ್ಲಾಸ್ನ ನೋಟ್ಸ್ ಬರೆಸಿದ್ದೀನಿ, ಅದನ್ನು ನೋಡ್ಕೊಳ್ರಿ. ಏನು ಮಾಡ್ಬೇಕು ಈಗ ನಾವು? ಟೋಟಲ್ ಎಷ್ಟೈತಿ? 45. 45ದಾಗ ಎಷ್ಟು ಕಳಿಬೇಕು? 16 + 12. 16ಕ್ಕೆ
2 ಸೇರಿಸ್ರಿ 18 ಆತು. 18ಕ್ಕೆ 10 ಸೇರಿಸ್ರಿ ಅಂದ್ರೆ ಇಲ್ಲಿ 2 ಸೇರಿಸೀವಿ, ಇನ್ನು 10 ಉಳಿದೈತಿ. 10 ಸೇರಿಸ್ರಿ 28 ಆತು. 28ನ್ನು ಮೈನಸ್ ಮಾಡಿರಿ, ಎಷ್ಟಾಗೈತಿ? 15ರಾಗ 8 ಹೋದ್ರೆ 7, 4ರಾಗ 5 ಹೋದ್ರೆ 17, ಟೋಟಲ್ 1 ಉಳಿದೈತಿ. 4ರಾಗ 5 ಹೋದ್ರೆ 1 ಉಳಿದೈತಿ ಅಂದ್ರೆ 17 ಉಳಿದೈತಿ. ಆನ್ಸರ ಬಿ ಐತಿ ನೋಡ್ರಿ, ಇಲ್ಲಿ ಆನ್ಸರ್ ಬಿ ಐತಿ. ಈ ರೀತಿ ಬಿಡಿಸ್ಬೇಕಿಂತ ಕ್ವಶನ್. ಇನ್ನೊಂದು ನಿಮ್ಗೆ ಇದನ್ನು ಯಾವಾಗ ಮಾಡ್ಬೇಕಂತ ಹೇಳಿ ನಾನು ಇದನ್ನು ಯಾವಾಗ ಮಾಡ್ಬೇಕಂತ ರವಿ ಮತ್ತು ಪ್ರಿಯಾ ನಡುವಿನ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೇಳಿದಾನೆ, ಅವಾಗ ಹಿಂಗೆ ಮಾಡ್ಬೇಕು. ಇನ್ನೊಂದು ಮತ್ತು ಯಾವಾಗಲೂ ಒಂದು ಕಡೆ ರವಿ ಎಡ ತುದಿಯಿಂದ ಕೊಟ್ಟಾನ, ಇನ್ನೊಬ್ಬರನ್ನ ಹೆಂಗೆ ಕೊಟ್ಟಿರ್ತಾನೋ, ಇದು ಒಂದು ಲೈನ್ ಐತಲ್ಲ, ಲೈನ್ದಾಗ ಒಬ್ಬರನ್ನ ಎಡ ತುದಿಯಿಂದ ಎಷ್ಟನೇ ಸ್ಥಾನದಾಗ ಅದಾರ ಅಂತ ಒಬ್ರದ್ದು ಕೊಟ್ಟಿರ್ತಾನು, ಇನ್ನೊಂದು ಬಲ ತುದಿಯಿಂದ ಎಷ್ಟನೇ ಸ್ಥಾನದಾಗ ಇನ್ನೊಬ್ರದ್ದು ಕೊಟ್ಟಿರ್ತಾನೆ. ಆದ್ರೆ ಈ ನಡುವೆ ಎಷ್ಟು ಜನ ಕೊಟ್ಟಿರ್ತರು ಇವ್ರನ್ನ ಕೇಳ್ತಿರ್ತಾನೆ. ಅಂಥವಕ್ಕಷ್ಟ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಭಾಳ ಇಂಪಾರ್ಟೆಂಟ್ ಐತಿ. ನಡುವಿನವ್ರನ್ನ ಕೇಳಿರ್ತಾನೆ, ಲೆಫ್ಟ್ದಿಂದ ಕೊಟ್ಟಿರ್ತಾನೋ ರೈಟ್ದಿಂದ ಕೊಟ್ಟಿರ್ತಾನೋ, ಬಟ್ ನಡುವಿನವ್ರನ್ನ ಕೇಳ್ತಿರ್ತಾನೆ. ಅಂಥದಕ್ಕೆ ಟೋಟಲ್ದಾಗ 2 ಲೆಫ್ಟ್ ರೈಟನ್ನು ಮೈನಸ್ ಮಾಡ್ರೆ ಆನ್ಸರ್ ಸಿಕ್ಬಿಡ್ತದೆ ನಮಗೆ. ಹೌದಾ? ಈಗ ನೆಕ್ಸ್ಟ್ ಕ್ವಶನ್ ನೋಡಿರಿ. ಇಂಥವು ಕ್ವಶನ್ ಏನು ಮಾಡಬೇಕು, ನಂಬರ್ ಬರ್ಕೊಡ್ರಿ. C3, F6, I9, L12, O15, R18. 6 ಅಂದರೆ F6, O15, R18. ಆನ್ಸರ್ ಆರ್ ಬರ್ತದೆ. ಇಂಥ ಕ್ವಶನ್ ಹಿಂಗೆ ಮಾಡ್ಬೇಕು ನೀವು. ಇಲ್ಲಿ ಇನ್ನೊಂದು ಆಪ್ಷನ್ ಮಿಸ್ ಆಗೈತಿ, ಆನ್ಸರ್ ಆರ್ ಬರ್ತದೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಮಿರರ್ ಇಮೇಜ್ ಅಂತ ಕೇಳ್ತಾರೆ. ಇಂಥವು ಕ್ವಶನ್ ಬರತ್ತಾವೆ. ಈಗ ಮೊದಲು ಬರ್ತಾ ಇರಲಿಲ್ಲ, ಈಗ ಬರಕತ್ತಾವೆ. ಈಗ CHSLನಾಗೂ ಕೇಳ್ಯಾನ, ಈಗ CPOದಾಗೂ ಇಂಥ ಕ್ವಶನ್ ಕೇಳ್ದಾನೆ. ಇಂಥವು ಕ್ವಶನ್ ಭಾಳ ಈಜಿ. ಯಾವಾಗಲೂ ನಾವು ಹೆಂಗೆ ನೋಡ್ಕೋಬೇಕಂತಂದ್ರೆ ನಡುವಿನ ನೋಡ್ಕೋಬೇಕು. ಈ ದಂಡಿವ ಹೆಚ್ಚು ನೋಡೋಂಗಿಲ್ಲ, ಯಾಕಂದ್ರೆ ನಡುವಿನಾಗ ಹೆಚ್ಚು ಚೇಂಜ್ ಮಾಡಿರ್ತಾನೆ. ಇಲ್ಲಿ ನೋಡ್ರಿ ಎಲ್ಲ ಸೇಮ್ ಕಾಣತ್ತಾವೆ, ಇಲ್ಲೂ ಸೇಮ್ ಕಾಣತ್ತಾವೆ. ಇಂಥ ಕ್ವಶನ್ ಹಿಂಗೆ ನೋಡ್ಕೋಬೇಕು. ಇದನ್ನು 5ರಿಂದ 10 ಸೆಕೆಂಡ್ನಾಗ ಆನ್ಸರ್ ಮಾಡ್ಬೇಕು ನಾವು. ಯಾಕೋ ಇಲ್ಲಿ ನೋಡ್ರಿ, ಇಲ್ಲಿ ಪಾಯ್ ಐತಿ, ನಡು ಪಾಯ್ ಐತಿಲ್ಲ, ಇಲ್ಲಿಯೂ ಸೇಮ್. ಇದು ಈ ಕಡೆ ಮುಖ ಐತಂದ್ರೆ ಇದು ಈ ಕಡೆ ಮುಖ ಆಗಿರ್ತೈತಿ. ಇದೇನು ಇದ್ರದ್ದು ವಿರುದ್ಧ ಕಾಣ್ತಿರ್ತೈತಿ ಅದು. ಹೌದಾ? ಇಲ್ಲಿ ನೋಡಿ, ಈ ತಳಗೆ ರೌಂಡ್ ತಳಗೆ ಬರ ಐತಿ ಹಿಂಗೆ, ಇದು ತಳಗೆ ಇಲ್ಲಿ ಐತಿ ಅಂದರೆ ಇಲ್ಲಿ ತಳಗಿತ್ತಂದ್ರೆ ಅದು ಹಿಂಗೆ ಬರ್ಬೇಕಲ್ಲ. ಹೌದಾ? ಅದಕ್ಕಾಗಿ ಇದು ಆಪ್ಷನ್ ತಪ್ಪಾಗ್ತೈತಿ. ಹೌದಾ? ಇದು ಆಪ್ಷನ್ ತಪ್ಪಾತು. ಇಲ್ಲಿ ನೋಡ್ರಿ, ಇಲ್ಲಿ 3 ಐತಿ, ಇಲ್ಲಿಯೂ 3ನ ಐತಿ. ಹೌದಾ? ಸೇಮ್ ಟು ಸೇಮ್ ಹಂಗೆ ಕಾಣಾಗತ್ತೈತಿ. ಹಾಗಾಗಿ ಇದು ಆಪ್ಷನ್ ತಪ್ಪಾಗ್ತದೆ. ಇನ್ನು ನೋಡ್ರಿ, ಇದ್ರೊಳಗೆ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ 6 ಐತಿ, ಇಲ್ಲಿ 6 ಕಾಣೈತಿ, ಇಲ್ಲಿ 9 ಐತಿ. 9 ಹೆಂಗೆ ಬರಿತೀವಿ ನಾವು? ಇಲ್ಲಿ ಫಸ್ಟಿಗೆ ಬರ್ದಾನ್ರಿ, ಇದ್ರೊಳಗೆ ಹಿಂಗೆ ಬರಿತೀವಿ. 9 ನಮಗೆ ಉಲ್ಟಾ ಬರೆಯೋಕೆ ಬರಲ್ಲ, ಹಿಂಗೆ ಬರಿತೀವಿ. 9 ಹಿಂಗೆ ಕರಿತೀವಿ ಅಂದ್ರೆ ಮಿರರ್ ಇಮೇಜ್ನಾಗ ಹಿಂಗೆ ಕಾಣ್ತೈತೆ ಅನ್ನಂಗೆ ಅರ್ಥ. ಇಲ್ಲಿ 6 ಕಾಣಾಗೈತಿ ಅಂದರೆ ಇದು ಆನ್ಸರ್. ಒಟ್ಟು ಎಲಿಮಿನೇಷನ್ ಮಾಡ್ಬೇಕು ನೀವು. ಕರೆಕ್ಟ್ ಇದ್ದದ್ದು ಹುಡ್ಕೊಂಗಿಲ್ಲ, ಎಲ್ಲವನ್ನು ನೀವು ಹಿಂಗೆ ಚೇಂಜ್ ಮಾಡಿ ನೋಡಕತ್ತೀರ ಅಂದ್ರೆ ಟೈಮ್ ಭಾಳ ತಿಂತೈತೆ. ಅದು ಏನು ಮಾಡಬೇಕು? ಎಲಿಮಿನೇಟ್ ಮಾಡ್ಬೇಕು. ಆಪ್ಷನನ್ನು ಎಲಿಮಿನೇಟ್ ಮಾಡೋದನ್ನು ನಿಮ್ಮದು ಟೆಕ್ನಿಕ್ಕನ್ನು ಯೂಸ್ ಮಾಡ್ಬೇಕು. ಆನ್ಸರ್ ಏನಾಗ್ತೈತಿ? ಸಿ ಆಗ್ತದೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ 5ನೇ ಕ್ವಶನ್ದಾಗ ಏನು ಹೇಳೋಣ, ಒಂದು ಸ್ಟೇಟ್ಮೆಂಟ್ ಕೊಟ್ಟಾನ. ಸಾರ್ವಜನಿಕ ಸಾರಿಗೆಯನ್ನು ಸುಧಾರಿಸಲು ನಗರವು ತ್ವರಿತವಾಗಿ ಮೆಟ್ರೋ ವ್ಯವಸ್ಥೆಯನ್ನು ನಿರ್ಮಿಸಲು ಬಯಸುತ್ತದೆ. ಅತ್ಯಂತ ತಾರ್ಕಿಕ ಮೊದಲ ಹೆಜ್ಜೆ ಯಾವುದು? ಅಂದರೆ ಇದನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಆ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಕೆ ಯಾವುದು ಇಲ್ಲಿ ಆಪ್ಷನ್ದಾಗ ಕರೆಕ್ಟ್ ಹೊಂತೈತಿ ಅಂತ ಕೇಳ್ತಾನೆ. 1ನೇ ಆಪ್ಷನ್ ಏನು ಕೊಟ್ಟಾನ? ನಿರ್ಮಾಣ ಕಾರ್ಯವನ್ನು ತಕ್ಷಣವೇ ಆರಂಭಿಸೋದು. ಪೂರ್ತಿ ಆಪ್ಷನ್ ಓದಬೇಕು ಎಲ್ಲವೂ ಇಂಥ ಕ್ವಶನ್ಗಳು. ನಿರ್ಮಾಣ ಕಾರ್ಯವನ್ನು ತಕ್ಷಣವೇ ಪ್ರಾರಂಭಿಸಬೇಕು. ಕಾರ್ಯಸಾಧ್ಯತಾ ಅಧ್ಯಯನ ಮತ್ತು ಮಾರ್ಗ ಸಮೀಕ್ಷೆಗಳನ್ನು ನಡೆಸುವುದು. ಅಂದ್ರೆ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು, ಪ್ರಾಜೆಕ್ಟ್ ಬಗ್ಗೆ ಸ್ಟಡಿ ಮಾಡಿ ಯಾವ ಜಾಗದಾಗ ಏನೇನು ಆಗ್ತೈತಿ ಎಲ್ಲ ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು, ಆನಂತರ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾನೆ ನಾವು. ಹೌದಾ? ಸಮೀಕ್ಷೆ ಮಾಡಬೇಕು ಮೊದಲು. ಆನಂತರ ಯಾವುದೇ ಯೋಜನೆ ಇಲ್ಲದೆ ಗುತ್ತಿಗೆದಾರರನ್ನು ನೇಮಿಸಿ, ಅಂದರೆ ಯಾವುದೇ ಅದರದ್ದು ಯೋಜನೆನೇ ಮಾಡೋಂಗಿಲ್ಲ, ಅದ್ರ ಬಗ್ಗೆ ಪ್ಲ್ಯಾನ್ ಮಾಡೋದನ್ನು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಬೇಕು ಅಂತ, ಅಂದರೆ ಗುತ್ತಿಗೆದಾರಿಗೆ ಕರೆದು ಬಿಡಬೇಕು ಅಂತ ಕೇಳ್ತಾನೆ. ಮೊದಲು ಪೂರ್ಣಗೊಳ್ಳುವ ದಿನಾಂಕವನ್ನು ಘೋಷಿಸಬೇಕಂತ. ಅಂದರೆ ಇನ್ನೂ ಸ್ಟಾರ್ಟ ಮಾಡಿಲ್ಲ, ಬಟ್ ಪೂರ್ಣ ಆಗುತ್ತೈತಿ ಈ ಯೋಜನೆ ನಾ ಮಾಡ್ತೇವೆ ಅಂತಂದು ಹೇಳ್ತಾರಲ್ಲ, ಹಂಗೆ ಘೋಷಣೆ ಮಾಡಬೇಕು ಅಂತ ಹೇಳತ್ತಾನೆ. ಹಂಗಾದ್ರೆ ನಮ್ಗೆ ಯಾವ್ದು ಆನ್ಸರ್ ಕರೆಕ್ಟ್ ಅನ್ಸೈತಿ ಇದ್ರಾಗ ಎಲ್ಲದ್ರಾಗೂ? ನೋಡ್ರಿ ಥಿಂಕ್ ಮಾಡಿರಿ, ಆನ್ಸರ್ ಥಿಂಕ್ ಮಾಡ್ರಿ ನೋಡೋಣ. ಓಕೆ, ಆನ್ಸರ್ ನಮ್ಗೆ ಇದು ಅನ್ಸತ್ತೆ. ಯಾಕಂದರೆ ಮೊದಲು ಪ್ಲ್ಯಾನ್ ಮಾಡ್ಬೇಕು ನಾವು. ಪ್ಲ್ಯಾನ್ ಮಾಡಿ ಆ ನಂತರ ಅದ್ರ ಬಗ್ಗೆ ಟೆಂಡರ್ ಕರಿಬೇಕು. ಹೌದಾ?
ಡೈರೆಕ್ಟಾಗಿ ಯಾವುದು ಮಾಡೋಕ್ಕಾಗಂಗಿಲ್ಲ. ಅದ್ರದ್ದು ಆ ಜಾಗಕ್ಕೆ ನೋಡಬೇಕು, ಜಾಗ ನೋಡಿ ಅದ್ರ ಬಗ್ಗೆ ಅಳತೆ ಮಾಡಬೇಕು. ಈ ಜಾಗದಿಂದ ಹಿಂಗೆ ಹೋಗ್ಬೇಕು, ಸಮೀಕ್ಷೆ ಮಾಡಿ ರಿಸರ್ಚ್ ಮಾಡಿ ಆ ಜಾಗದಾಗ ಆ ಜಾಗ ಕೊಂಡು ತೊಗೋಬೇಕಾ, ಏನು ಗೌರ್ಮೆಂಟ್ದು ಐತೆ ಎಲ್ಲ ಚೆಕ್ ಮಾಡ್ಬೇಕಲ್ಲ ನಾವು. ಹಂಗೆ ಮಾಡಿ ಆ ನಂತರ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಬೇಕು. ಇದಕ್ಕೇನಂತೀವಿ, ಇಂಥ ಕ್ವಶನ್ಗಳಿಗೆ ನೀವು ತಾರ್ಕಿಕ ಅಂದರೆ ನಿಮ್ಮದು ಡಿಸಿಷನ್ ಮೇಕಿಂಗ್ ಹೆಂಗೈತಿ ಅಂತಂದು ಕಂಡುಹಿಡಿತಾರೆ ಇಂಥ ಕ್ವಶನ್ದಿಂದ. ಹೌದಾ? ಇಂಥ ಕ್ವಶನ್ ನೀವು ಡಿಸಿಷನ್ ಹೆಂಗೆ ಮಾಡ್ತೀರಿ, ನಿಮ್ಮ ಬುದ್ಧಿಶಕ್ತಿ ಯಾವ ರೀತಿ ವರ್ಕ್ ಮಾಡ್ತೈತಿ ಅಂತ ಚೆಕ್ ಮಾಡ್ತಾರೆ. ಇಂಥ ಕ್ವಶನ್ ತಪ್ಪು ಮಾಡಬಾರ್ದು, ನೀವು ಆರಾಮಾಗಿ ಈಸಿಯಾಗಿ ಮಾಡ್ಬೋದು ಇಂಥ ಕ್ವಶನ್. ಈಗ 5ನೇ ನೋಡ್ರಿ, ಇದು 6ನೇ ಕ್ವಶನ್ ನೋಡ್ರಿ. ಶಾಲೆಯ ಗ್ರಂಥಾಲಯವು ಅದೇ ಶೀರ್ಷಿಕೆಗಳಿಗೆ ಪುನಃ ಅನೇಕ ಪುಸ್ತಕ ವಿನಂತಿಗಳನ್ನು ಸ್ವೀಕರಿಸುತ್ತದೆ. ಅತ್ಯಂತ ಸಮರ್ಥ ಪರಿಹಾರ ಯಾವುದು ಅಂತ ಕೇಳ್ತಾನೆ. ಅಂದರೆ ಒಂದು ಬುಕ್ ಐತಿ, ಆ ಬುಕ್ ಸೇಮ್ ಅದ ಬುಕ್ ಅಂದರೆ ಒಂದು ಬುಕ್ ಟೈಟಲ್ ಐತಿ, ಸೇಮ್ ಬುಕ್ ಶೀರ್ಷಿಕೆ ಅಂದ್ರೆ ಒಂದು ಟೈಟಲ್ ಐತಿ, ಅಂದರೆ ಒಂದು ಟೈಟಲ್ ಬುಕ್ ಅದೇ ಸೇಮ್ ಬುಕ್ಕನ್ನು ಭಾಳ ಮಂದಿ ಅದನ್ನ ಬುಕ್ ಕೊಡ್ರಿ ಅಂತಂದು ಕೇಳತ್ತಾರು. ಅವಾಗ ಏನು ಮಾಡ್ಬೇಕು ಅವ್ರು ಗ್ರಂಥಾಲಯದವರ ಅಂತ ಕೇಳತ್ತಾನೆ. ಏನು ಮಾಡಬೇಕು, ಆರಾಮ್ ನಿಮ್ಗೆ ಹೇಳ್ಬೋದು, ಇಂಥ ಬುಕ್ಗಳನ್ನ ಹೆಚ್ಚಿಗೆ ತರಿಸ್ಬೇಕು ಅಷ್ಟೇ. ಪುನರಾವರ್ತಿತ ವಿನಂತಿಗಳನ್ನು ನಿರ್ಲಕ್ಷಿಸುವುದು ಅಂದ್ರೆ ಅಂಥ ಬುಕ್ ಹೊಳ್ಳಿ ಕೇಳೋರನ್ನ ಅವ್ರನ್ನ ತಲೆ ಕೆಡ್ಸ್ಕೊಳಂಗಿಲ್ಲ, ಅವ್ರನ್ನ ಬಿಟ್ಟು ಬಿಡೋದು ಅಂದಂಗೆ ಅರ್ಥ. ಅಂದ್ರೆ ಒಟ್ಟು ಸುಳ್ಳು ಅಂದ್ರೆ ಅವ್ರ ಬಗ್ಗೆ ಚಿಂತೆ ಮಾಡೋಂಗಿಲ್ಲ, ಬಿಟ್ಟು ಬಿಡೋದು. ಇನ್ನೊಂದು, ಜನಪ್ರಿಯ ಪುಸ್ತಕಗಳ ಹಲವು ಪ್ರತಿಗಳನ್ನು ಖರೀದಿಸುವುದು. ನಾ ಅವಾಗ ಹೇಳಿದ್ನೆಲ್ಲ ಫಸ್ಟಕ್ಕೆ ಹೆಚ್ಚಿಗೆ ಬುಕ್ ತರಿಸ್ಬೇಕಂತವ ಅಂತಂದ. ಹೌದಾ? ಈಗ ಅದನ್ನ ಕೊಟ್ಟ ನೋಡಿ, ಜನಪ್ರಿಯ ಪುಸ್ತಕಗಳನ್ನು ಹಲವು ಪತ್ರಿಕೆಗಳನ್ನು ಖರೀದಿಸುವುದು ಅಂದರೆ ಹೆಚ್ಚಿಗೆ ಅಂಥ ಬುಕ್ಗಳನ್ನ ಇನ್ನೂ ಹೆಚ್ಚಿಗೆ ತೊಗೊಂಬರ್ಬೇಕು ಅಂತಂದಾಗ. ಗ್ರಂಥಾಲಯವನ್ನು ಮುಚ್ಚಿಸೋದು. ಬುಕ್ ಕೇಳತ್ತಾರಂದ್ರೆ ಗ್ರಂಥಾಲಯ ಮುಚ್ಚಿರೋದು ಇದು ಇರೋದು ಅದಕ್ಕೆ ಮತ್ತೆ. ಹೌದಾ? ಎಲ್ಲ ವಿನಂತಿಗಳನ್ನು ತಿರಸ್ಕೋಬೇಕು, ಇಲ್ಲ ಅಂತಂದು ಕಳಿಸ್ಬಿಡೋದಂತ. ಇದು ಆಗಂಗಿಲ್ಲ. ಗ್ರಂಥಾಲಯ ಇರೋದು ಓದೋಕ್ಕಾಗಿ, ಯಾರು ಬಂದರೂ ಭೀ ಓದಕ್ಕೆ ಬುಕ್ಕನ್ನು ಕೊಡಬೇಕು ಅನ್ನಂಗೆ ಅರ್ಥ. ಅದ ಕಾರಣ ಆನ್ಸರ ಬಿ ಆಗ್ತದೆ. ಎಷ್ಟು ಈಜಿ ಇದಾವೆ ಕ್ವಶನ್, ನೀವು ಓದಿದ್ರೆ ಅರ್ಥ ಮಾಡ್ಕೋಬೋದು. ಇಂಥ ಕ್ವಶನ್ ಭಾಳ ಈಜಿ ಬರ್ತಾವೆ, ತಲೆಗೆಡ್ಸ್ಕೊಬೇಡ್ರಿ. ಇಂಥವು ಕೇಳಲಿಲ್ಲ ಅಂದ್ರೆ ಇದಕ್ಕೂ ನಿಮ್ಗೆ ಈಜಿನ ಕೇಳ್ತಾನೆ, ಇದಕ್ಕೆ ಈಜಿ ಕ್ವಶನನ್ನು ಕೇಳ್ತಾನೆ. ಯಾವ್ದು ಬರೋಂಗಿಲ್ಲ ಯಾವ್ದು ಬರ್ತೈತಿ ಅಂತ ನಮಗೆ ಹೇಳಕ್ಕೆ ಬರೋಂಗಿಲ್ಲ. ಬಟ್ ನಾನು ಏನು ಮಾಡಕತ್ತೀನಿ, ಎಲ್ಲ ರೀತಿ ಕ್ವಶನನ್ನು ತೊಗೊಂಡು ಹೊಂಟೀನಿ. ಯಾರೂ ಇಂಥ ಕ್ವಶನನ್ನು ಮಿಸ್ ಮಾಡಬಾರ್ದು. ಅದಕ್ಕಾಗಿ ನಾನು ಈಗಾಗಲೇ ನಾನು SSC CGL ಎಕ್ಸಾಮನ್ನು 2 ಸಲ ಮೇನ್ಸ್ ಬರೆದಿದ್ದೀನಿ. ಮೇನ್ಸ್ ಎಕ್ಸಾಮನ್ನು ಬರೆದಿರೋದ್ರಿಂದ ನನಗೆ ಯಾವ ಕ್ವಶನ್ ಹೆಂಗೆ ಮಾಡಬೇಕು ಅಂತಂದು ಪೂರ್ತಿ ನಾಲೆಜ್ ಇರೋದ್ರಿಂದ ಅದ ಕಾರಣ ಈ ಕ್ವಶನ್ ಹಿಂಗೆ ಮಾಡಿರಿ ಅಂತಂದು ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಈ ಸೆಟ್ಟನ್ನು ಪೂರ್ತಿಯಾಗಿ ನೋಡಿರಿ, ನಿಮಗೆ ಭಾಳ ಬೆನಿಫಿಟ್ ಆಗ್ತೈತಿ ಅಂತ ಹೇಳ್ತೀನಿ. ಓಕೆ, ಈಗ ಒಂದು ವಾಟರ್ ಶಾರ್ಟೇಜ್ ಈಸ್ ಬೀಯಿಂಗ್ ರಿಪೋರ್ಟೆಡ್ ಇನ್ ಮೆನಿ ಏರಿಯಾಸ್ ಡ್ಯೂರಿಂಗ್ ಅ ಸಮ್ಮರ್ ಮಂತ್. ಅಂದ್ರೆ ಬೇಸಿಗೆ ತಿಂಗಳಲ್ಲಿ ಅನೇಕ ಪ್ರದೇಶಗಳಲ್ಲಿ ನೀರಿನ ಕೊರತೆ ವರದಿಯಾಗುತ್ತಿದೆ. ಹೌದಾ? ಅವಾಗ ಏನು ಮಾಡಬೇಕು, ಕ್ರಮ ಏನು ತಗೋಬೇಕು, ಕ್ರಮ ಮಳೆ ನೀರು ಸಂಗ್ರಹಣೆ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಬೇಕು. ಹೌದಾ? ನೀರಿನ ಸಂರಕ್ಷಣೆ ಜಾಗೃತಿ ಅಭಿಯಾನ ನಡೆಸಬೇಕು. ಅಂದ್ರೆ ನೀರಿನ ಅಭಾವ ಹೆಚ್ಚಾಗೈತಿ ಬೇಸಿಗೆ ಕಾಲದಾಗ. ಆ ಟೈಮ್ನಾಗ ಮಳೆ ನೀರು ಸಂಗ್ರಹಣೆ ಮಾಡೋಕೆ ಅನುಷ್ಠಾನ ಮಾಡಬೇಕು. ಅಂಥವು ಕಾರ್ಯಕ್ರಮವನ್ನು ಹೊರಗೆ ತೊಗೊಂಬರ್ಬೇಕು. ಆನಂತರ ಇನ್ನೊಂದು ಏನು ಹೇಳ್ತಂತೆ, ನೀರಿನ ಸಂರಕ್ಷಣೆ ಜಾಗೃತಿ ಅಭಿಯಾನವನ್ನು ನಡೆಸಬೇಕು. ಅಂದ್ರೆ ಜನರಿಗೆ ಬುದ್ಧಿ ಹೇಳಬೇಕು, ಈ ನೀರನ್ನು ವೇಸ್ಟ್ ಮಾಡಬೇಡ್ರಿ ಹಂಗೆ ಹಿಂಗೆ ಅಂತ ಹೇಳಿ ಅವ್ರಿಗೆ ಕರೆಕ್ಟಾಗಿ ತಿಳಿಸಿ ಹೇಳಬೇಕು ಅಂತಂದು ಹೇಳತೈತಿ ಸೆಂಟೆನ್ಸ್. ಹಾಗಾದ್ರೆ ನಮ್ಗೆ ಇದ್ರೊಳಗೆ ಯಾವ್ದು ಕರೆಕ್ಟ್ ಆಗ್ತೈತಿ ಅಂತ ಕೇಳತ್ತಾನೆ. ಓನ್ಲಿ 1 ಫಾಲೋ ಆಗ್ತೈತೋ, 2 ಫಾಲೋ ಆಗ್ತಾವೆ, ಏನೋ 2 ಫಾಲೋ ಆಗ್ತಾವೆ, ಏನು 2 ಆಗಂಗಿಲ್ಲ ಅಂದಂಗೆ ಅರ್ಥ. ಇದ್ರಾಗ ಆನ್ಸರ್ ಏನಾಗ್ತೈತಿ ನಿಮ್ಮ ಪ್ರಕಾರ? ಆನ್ಸರ ಬೋತ್ 2 ಫಾಲೋ ಆಗ್ತಾವೆ. ಹೌದಾ? 2 ಯಾಕೆ ಫಾಲೋ ಆಗ್ತಾವೆ? 2 ಕರೆಕ್ಟಾಗಿ ಹೇಳಕತ್ತಾವು. ಹೌದಾ? 2 ಕರೆಕ್ಟಾಗಿ ಹೇಳಕತ್ತಾವೆ. ಯಾಕಂತಂದ್ರೆ ಮಳೆ ನೀರನ್ನು ಸಂಗ್ರಹಿಸೋಕೆ ಎಷ್ಟು ಮಳೆ ನೀರು ಸಂಗ್ರಹಿಸ್ತೀವೋ ಅದರಿಂದ ನಮಗೆ ಏನಾಗ್ತೈತಿ, ಗ್ರೌಂಡ್ ವಾಟರ್ ಹೆಚ್ಚಾಗ್ತೈತಿ. ಗ್ರೌಂಡ್ ವಾಟರ್ ಅಂದರೆ ಅಂತರ್ಜಲದ ಮಟ್ಟ ಹೆಚ್ಚಾಗ್ತೈತಿ. ಅದರಿಂದ ಆದ ನೀರನ್ನು ಶೇಖರಣೆ ಮಾಡೋದ್ರಿಂದ ಆ ನೀರನ್ನು ನಾವು ಮತ್ತೆ ಬೇರೆದಕ್ಕೆಲ್ಲದಕ್ಕೂ ಯೂಸ್ ಮಾಡ್ಬೋದು. ಇನ್ನೊಂದು, ಮಿತವಾಗಿ ನೀರು ಬಳಸೋದ್ರಿಂದ ಇನ್ನೂ ನೀರನ್ನು ಹೆಚ್ಚಿಗೆ ದಿವಸ ಬಳಸ್ಬೋದು. ಅದಕ್ಕಾಗಿ ನೀರನ್ನು ವೇಸ್ಟ್ ಮಾಡಬೇಡ್ರಿ ಅಂತಂದು ಜಾಗೃತಿ ಮೂಡಿಸ್ಬೇಕು. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಈ 8ನೇ ಕ್ವಶನ್ದಾಗ ಏನು ಹೇಳ್ಯಾನ, ಜನ್ರೇಷನ್ ಅನ್ನೋದು ವರ್ಡ್ ಐತಿ. ಜನ್ರೇಷನ್ ಅನ್ನೋ ವರ್ಡ್ ಐತಿ. ಆ ಜನ್ರೇಷನ್ ವರ್ಡ್ ಇದ್ರೊಳಗಿನೂ ಎಲ್ಲ ಸ್ಪೆಲ್ಲಿಂಗ್ಗಳನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಆಪ್ಷನ್ದಾಗ ಕೊಟ್ಟಂಥವು ಯಾವುದು ವರ್ಡ್ ತಯಾರಾಗಂಗಿಲ್ಲ, ಅಂದ್ರೆ ಆ ವರ್ಡನ್ನು ತಯಾರು ಮಾಡೋಕ್ಕಾಗಂಗಿಲ್ಲ ಅಂತ ಕೇಳತ್ತಾನೆ. ಹೌದಾ? ಇಂಥ ಕ್ವಶನ್ ನೋಡ್ರಿ, ಏನು ಮಾಡಬೇಕು ನಾವು, ಸ್ಪೀಡಾಗಿ ಕಣ್ಣಾಡಿಸ್ಬೇಕು. RATION ಇಲ್ಲಿ ನೋಡ್ರಿ, RATION ಸೇಮ್ ಐತೆ. NATION ಇಲ್ಲಿ ನೋಡ್ರಿ, NATION ಸೇಮ್ ಬರ್ತೈತೆ.
ORCL ಸಿ ಐತೆ ನೋಡಿ, ಇಲ್ಲಿ ಸಿ ಕಾಣೈತೆ ನಮಗೆ, ಇಲ್ಲಿ ಸಿ ಕಾಣತ್ತಿಲ್ಲ. ಸಿ ಕಾಣತ್ತಿಲ್ಲ ಅಂದ್ರೆ ಆನ್ಸರ್ ಇದಾಗ್ತದೆ. ಇಷ್ಟೇ, ಈಜಿ ಇರ್ತಾವೆ, ಯಾರು ಭಾಳ ಟೆನ್ಷನ್ ಮಾಡ್ಕೊಂಗಿಲ್ಲ, ಆರಾಮಾಗಿ ಮಾಡ್ಬೋದು. ಹೌದಾ? ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನು ಮಾಡಬೇಕು, ಇದ್ರದ್ದು ನಡುವಿನ ಇದನ್ನು ತಗೋರಿ, 5 ಗ್ಯಾಪ್ ಇಲ್ಲ, ಮಲ್ಟಿಪ್ಲೈ ಮಾಡಿರಿ, ಈಜಿದಾಗ ಗೊತ್ತಾಗ್ತೈತಿ. ಯಾಕೆ ನೋಡಿರಿ, ಗ್ಯಾಪ್ ತೆಗೆದ್ರೂ ಬರ್ತೈತಿ, ಬಟ್ ಮಲ್ಟಿಪ್ಲೈ ಮಾಡಿದ್ರೆ ಭಾಳ ಒಳ್ಳೇದು ಅಂತ ಹೇಳತ್ತೀನಿ. 5 ಎರಡಲೇ ಎಷ್ಟು, 5 × 2 ಮಾಡ್ರೆ 10, 10ಕ್ಕೆ +1 ಮಾಡಿರಿ. ಹೌದಾ? ಅಂದ್ರೆ ಈಗ ಹಿಂಗೆ ಬರೀತಿಂತಾರೆ ನಿಮ್ಗೆ, 5 × 2 +1. ಹೌದಾ? ಇನ್ನು ನೆಕ್ಸ್ಟ್ ನಾ ಇಲ್ಲಿ ಬರ್ತೀನಿ, 5, 11, 23, 47, 95. ಇಲ್ಲಿ ಎಕ್ಸ್ಟ್ರಾ ಯಾವ್ದು ಬರ್ತೈತೆ ಅದು, ಇದು ನೋಡಿರಿ, ಇದ್ರ ಗ್ಯಾಪ್ ಹೆಂಗೆ ಬರ್ತೈತಿ, 5 × 2 +1, 11 ಆತ. ಇನ್ನು ಮತ್ತು ನೆಕ್ಸ್ಟ್ ಟೈಮ್ನಾಗ ಏನು ಬರ್ತೈತಿ, ನೆಕ್ಸ್ಟ್ ನೋಡ್ರಿ, ಇಲ್ಲಿ 11 × 2 +1. ಹೌದಾ? ಇಲ್ಲಿ 23 × 2 +1. ಇಷ್ಟೇ. ಹಾಗಾದ್ರೆ ನಾವು ಇದಕ್ಕೇನು ಮಾಡಬೇಕು, 95 × 2 ಮಾಡ್ರೆ 190 ಆಗ್ತೈತಿ, ಅದಕ್ಕೆ +1 ಮಾಡಿರಿ, 191 ಆಗ್ತದೆ ಆನ್ಸರ್ ಸೀದಾಗೈತೆ ನೋಡ್ರಿ. ಇಷ್ಟು ಈಜಿದಾಗ ಮಾಡ್ಬೋದು ಇಂಥ ಕ್ವಶನ್. ನೀವು ಗ್ಯಾಪ್ ತೆಗೆದ್ರೂ ಬರ್ತದೆ. ಎಷ್ಟು, 6 ಬಂತು ಇಲ್ಲಿ ಗ್ಯಾಪ, ಇಲ್ಲಿ ಎಷ್ಟು ಬರ್ತೈತಿ, 3ರಾಗ 1 ಹೋದ್ರೆ 2 ಬತ್ತು, 2ರಾಗ 1 ಹೋದ್ರೆ 6, 6 ಮಗ್ಗಿಲಿನೂ ಬರ್ತದೆ, 6, 6 2 12, 6 3 18 ಹಿಂಗೆ ಬರ್ತದೆ. 7ರಾಗ 3 ಹೋದ್ರೆ 4, 6 4 24, 6 2 12, ಡಬಲ್ ಹಾಕೋತ ಹೋಗ್ತೈತಿ, 12 2 24, 24 2 48, ಹಿಂಗೆ ಡಬಲ್ ಹಾಕೋತ ಹೋಗ್ತದೆ. ಓಕೆ, ಈಗ ನೆಕ್ಸ್ಟ್ 10ನೇ ಕ್ವಶನ್ ನೋಡ್ರಿ. ಇಂಥದ್ದು ಕ್ವಶನ್ನ ಬೋರ್ಡ್ ಮಾಸ್ ರೂಲ ನಿಮ್ಗೆ ಹೋದ ಕ್ಲಾಸ್ನಾಗ ಹೇಳೀನಿ ನಾನು ನಿಮ್ಗೆ, ಬೋರ್ಡ್ ಮಾಸ ಯಾವ ರೀತಿ ಮಾಡ್ಬೇಕಂತಂದು. ಈ ಕ್ವಶನ್ನಿಂದಂಗೆ ಆನ್ಸರ್ ಕಮೆಂಟ್ನಾಗ ತಿಳಿಸ್ರಿ, ನೋಡಿ ಎಷ್ಟು ಜನ ಆನ್ಸರ್ ಮಾಡ್ತಾರೆ ಅಂತ ನೋಡ್ತೀನಿ. ಈ ಕ್ವಶನ್ದ ಆನ್ಸರ್ ಕಮೆಂಟ್ನಾಗ ತಿಳಿಸ್ರಿ, ಕಮೆಂಟ್ ಒಳಗೆ ಆನ್ಸರ್ ಮಾಡಿರಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ABDE ಕೊಟ್ಟಾನ. AB ಸಮ ಏನೈತಿ, DE ಐತಿ ಅಂತ ಹೇಳತ್ತಾನ. ಹೌದಾ? ನೋಡ್ರಿ, ಎ ಆಗಂತಲಿ A1 D4 +3 ಆತ. ಇಲ್ಲಿ B ಐತಿ, ಇದು 2 5 ಐತಿ, +3 ಆತ. ಹಂಗಾದ್ರೆ ಇದನ್ನು F Gಗೆ ಮಾಡಿರಿ, F ಮತ್ತು G. Fಕ್ಕೆ +3 ಮಾಡಿರಿ ಎಷ್ಟಾಗ್ತೈತಿ ನಮಗೆ, Fಕ್ಕೆ +3 ಮಾಡಿದ್ರೆ I ಆಗ್ತೈತಿ, F6 I9 I ಸಿಗ್ತೈತಿ. Gಗೆ +3 ಮಾಡಿದ್ರೆ J ಸಿಗ್ತೈತಿ, IJ ಆನ್ಸರ್. IJ ಇಲ್ಲೈತಿ ನೋಡ್ರಿ, ಆನ್ಸರ್ B ದಾಗ ಐತಿ ನೋಡ್ರಿ ಆನ್ಸರ್. ಇಷ್ಟೇ ಇರೋದು. ಇಂಥ ಕ್ವಶನ್ ಭಾಳ ಈಜಿದಾಗ ಮಾಡ್ಬೋದು. ಓಕೆ, ಇದು ಪೇಪರ್ ಕಟ್ಟಿಂಗ್ ಅಂತ ಕರೀತಾರೆ ಇಂಥ ಕ್ವಶನ್. ಪೇಪರ್ ಕಟ್ ಮಾಡೋದು ಅಂದ್ರೆ ಹಿಂಗೆ ಮಡಿಸ್ತಾನೆ, ಮೊದಲ ಇದನ್ನು ಹಿಂಗೆ ಮಾಡಿಸ್ತಾನೆ, ಮಡಿಸಿ ಆನಂತರ ಮತ್ತೆ ಹೊಳ್ಳಿ ಹಿಂಗೆ ಮಾಡಿಸ್ತಾನೆ, ಆಮೇಲೆ ಇದನ್ನು ಒಳಗೆ ಕಟ್ ಮಾಡ್ತಾನೆ. ಆವಾಗ ಹೊಳ್ಳಿ ಬಿಚ್ಚಿದಾಗ ಯಾವ ರೀತಿ ಕಾಣ್ತೈತಿ ಅಂತ ಕೇಳ್ತಾನೆ. ಇಂಥ ಕ್ವಶನ್ ಭಾಳ ಈಜಿದಾಗ ಮಾಡ್ಬೋದು, ಏನಿಲ್ಲ. ಇದ್ರದ್ದು ಮಿರರ್ ಇಮೇಜ್ ಇಲ್ಲಿ ಬರ್ಕೊಳ್ಳೋದು ಸೇಮ್. ಇಲ್ಲಿ 2 ಮ್ಯಾಲೆ ಚೌಕ್ ಇದ್ದು ಅಂದ್ರೆ ಇಲ್ಲೂ 2 ಚೌಕ್ ತಳಗೆ ಬರುತ್ತವ. ಹೌದಾ? ಹಾಂ, ಇದು ಹೆಂಗೆ ಇಮೇಜ್ ಇರ್ತೈತಿಲ್ಲ, ಈಗ ಇಲ್ಲಿಂದ ಹಿಂಗೆ ಮಡಿಚಿರ್ತಾನಲ್ಲ, ಇದು ಹೆಂಗೆ ಇರ್ತೈತಿಲ್ಲ ಹಂಗೆ ಇದು ಸೇಮ್ ಇಲ್ಲಿ ಹಂಗೆ ಬರ್ತೈತಿ. ಇಷ್ಟು ನೆನ್ಪಿಟ್ಕೋಬೇಕು ನೀವು. ಇದು ಹೆಂಗೆ ಇರ್ತೈತಿಲ್ಲ ಅದು ಸೇಮ ಬರ್ತೈತಿ. ಹಂಗೆ ಎಲ್ಲಿದಾವೆ 4 ತಳಗೆ 4, ಇಲ್ಲಿ 4 ಇಮೇಜ್ ಇರುವಂಥವು ಎಲ್ಲಿದಾವೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 3 ಇಮೇಜ್ ಇದಾವೆ, ಇದು ತಪ್ಪು. ಇಲ್ಲಿ 2 ಇಮೇಜ್ ಇದಾವೆ, 2ಕ್ಕೆ ಚೌಕ್ ಬಾಕ್ಸ್ ಇದಾವೆ. ಇಲ್ಲಿ 3 ಚೌಕ್ ಬಾಕ್ಸ್ ಇದಾವೆ, 4 ಚೌಕ್ ಬಾಕ್ಸ್ ಬರ್ಬೇಕು. ಹಾಗಾದ್ರೆ ಇವು 2 ಆನ್ಸರ್ ಆಗ್ಬೇಕು ನಮಗೆ. ಇನ್ನು ಇದನ್ನು ಓದಿ ಈಚೆ ಕಡೆ ಮಾಡಿದಾಗ ಇದು ಹಿಂಗೆ ಆಗ್ತೈತಿ, ಬಾಣದ ಗುರುತು ಈ ಕಡೆ ಬರ್ತೈತಿ. ಹಿಂಗೆ ಬರ್ತೈತಿ, ಅದಕ್ಕೆ ಇಲ್ಲಿ ಉಲ್ಟಾ ಆಗ್ತದೆ ನಮ್ಮದು, ಹಿಂಗೆ ಉಲ್ಟಾ ಆಗ್ತೈತಿ. ಇದು ಬಾಣ ಗುರುತು ಈ ಕಡೆ ಬರ್ತೈತಿ, ಇಲ್ಲಿ ಚೌಕ್ ಬಾಕ್ಸ್ ಬರ್ತಾವೆ. ಇಲ್ಲಿ ಬಾಣ ಗುರುತು ಈ ಕಡೆ ಬರ್ತಂದ್ರೆ ಹಂಗೆ ಎಲ್ಲಿ ಕಾಣೈತಿ, ಇಲ್ಲಿ ನೋಡ್ರಿ, 2 ಇಲ್ಲಿ ಸೇಮ್ ಕಾಣತ್ತಾವೆ, ಬಾಣದ ಗುರುತು 2 ಒಂದೇ ಕಡೆ ಮುಖ ಕಾಣತ್ತಾವೆ. ಇಲ್ಲಿ ನೋಡ್ರಿ, ಇದು ಕರೆಕ್ಟ್ ಐತಿ, ಇದು 4ನೇದ ಎ ಆನ್ಸರ್ ಕರೆಕ್ಟ್ ಐತಿ.
ಹಿಂಗೆ ಬರ್ಬೇಕು ನಮಗೆ. ಇದನ್ನ ನೀವು ಇಮ್ಯಾಜಿನೇಷನ್ದಾಗ ಬಿಡಿಸ್ಬೇಕು. ಎಷ್ಟು ಇಮ್ಯಾಜಿನೇಷನ್ ಮಾಡಿ ಬಿಡಿಸ್ತಿರಲ್ಲ ಅಷ್ಟು ನಿಮಗೆ ಬೆನಿಫಿಟ್ ಆಗ್ತದೆ. ಮತ್ತು ಆಪ್ಷನ್ ಹಾಕುವಾಗ ಇದನ್ನು ಬರೀ 5 ಸೆಕೆಂಡೇ ಮಾಡ್ಬೋದು. ಮತ್ತು ಆಪ್ಷನನ್ನು ನೋಡ್ಕೊಂಡು ಬಿಡಿಸ್ಬೇಕು. ನೀವು ಯಾವಾಗಲೂ ಆಪ್ಷನ್ ನೋಡೇ ಬಿಡಿಸ್ಬೇಕು. ನೀವು ಡೈರೆಕ್ಟ್ ಇಲ್ಲೇ ಮಾಡಿ ಬಿಡಿಸ್ತಾನಂದ್ರೆ ಭಾಳ ಟೈಮ್ ತರ್ತೈತೆ. ಅದಕ್ಕೆ ಏನು ಮಾಡಬೇಕು, ಎಲಿಮಿನೇಷನ್ ಮಾಡಬೇಕು. ಆಪ್ಷನನ್ನು ಎಲಿಮಿನೇಷನ್ ಮಾಡಿ ಬಿಡಿಸ್ರಿ ಇಂಥ ಕ್ವಶನ್. ಇದು ಕೋಡಿಂಗ್ ಡಿಕೋಡಿಂಗ ಸೇಮ್ ಕ್ವಶನ್ ಐತಿ. ನೀವು ಇದರದ ಆನ್ಸರ್ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. 13ನೇ ಕ್ವಶನ್ ನಂಬರ್ ಹಾಕಿ ಕಮೆಂಟ್ ಒಳಗೆ ಕ್ವಶನ್ ನಂಬರ್ ಹಾಕಿರಿ, ಆನಂತರ ಆನ್ಸರ್ ಮಾಡಿರಿ. ಕ್ವಶನ್ ನಂಬರ್ ಹಾಕಿ ಆನ್ಸರ್ ಮಾಡಿರಿ ನೋಡೋಣ. ಓಕೆ, ಈಗ ಇದು ಯಾವ ಕ್ವಶನ್ನ? 7 ಪೆಟ್ಟಿಗೆಗಳದಾವ. ABCDM ತನಕ ಒಂದರ ಮೇಲೊಂದು ಇರಿಸಲಾಗೈತಿ. ಅದೇ ಕ್ರಮದಾಗಂತೂ ಇಲ್ಲ. ಬಿಯ ಮೇಲೆ ಯಾವುದೇ ಪೆಟ್ಟಿಗೆನೂ ಇರಿಸಲಾಗಿಲ್ಲ. ನಂತರ ನಾನೇನು ಮಾಡ್ಕೋತೀನಿ, 7 ಪೆಟ್ಟಿಗೆ ಅದಾವಲ್ಲ, 7 ಪೆಟ್ಟಿಗೆ ಅದಾವ ಅಂದ್ರೆ ನಾನು 7 ಗೆರೆ ಹೊಡ್ಕೋತೀನಿ. ನಂಬರ್ ಬರ್ಕೊಂಡು ಮೊದಲ ನಂಬರ್ ಬರ್ಕೋತೀನಿ. ಹೆಂಗೆ? ಕೆಳಗಿಂದ ನಂಬರ್ 1, 2ನೇದು, 3ನೇದು, 4ನೇದು, 5ನೇದು, 6ನೇದು, 7ನೇದು ಹಿಂಗೆ ಬರ್ಕೋಬೇಕು. ಆನಂತರ ಇದ್ರ ನಡುವೆ ನಾವು ಗೆರೆ ಹೊಡ್ಕೋಬೇಕು. ಇವು ಪೆಟ್ಟಿಗೆ ಜಾಗಗಳು ಅಂತ ತಿಳ್ಕೊರಿ. ಓಕೆ, ಈಗೇನು ಮಾಡ್ಬೇಕು, ನಾವು ಏನು ಕೊಟ್ಟನಲ್ಲ ಅದನ್ನು ಬರ್ಕೋಬೇಕು. ಬಿಯ ಮೇಲೆ ಯಾವುದೇ ಪೆಟ್ಟಿಗೆಯನ್ನು ಇರಿಸಲಾಗಿಲ್ಲ. ಇಲ್ಲೇ ತಿಳ್ಕೊಬೇಕು ನಾವು. ಬಿ ಮ್ಯಾಲೆ ಯಾವುದು ಪೆಟ್ಟಿಗೆ ಇಟ್ಟಿಲ್ಲ ಅಂದ್ರೆ ಬಿನ ಎಲ್ಲಿ ಕುಣಿಸ್ಬೇಕು ನಾವು? ಬಿನ 7ನೇ ಜಾಗದಾಗ ಕುಣಿಸ್ಬೇಕು ನಾವು. ಬಿ ಮ್ಯಾಲೆ ಯಾವ ಪೆಟ್ಟಿಗೆ ಬರೋಂಗಿಲ್ಲ, ಹೌದಾ? ಅದನ್ನು 7ನೇ ಜಾಗದಾಗ ಕುಣಿಸೀನಿ. ಬಿ ಮತ್ತು ಎನ್ನ ನಡುವೆ ಕೇವಲ 3 ಪೆಟ್ಟಿಗೆಗಳನ್ನು ಇರಿಸಲಾಗಿದೆ. ಬಿಗೆ ಈಗಾಗಲೇ ಕುಣಿಸೀವಿ. ಬಿನ್ ಮ್ಯಾಲಂತೂ ಜಾಗ ಇಲ್ಲ ಇಡಾಕ, ತಳಗನೆ ಇಡಬೇಕಲ್ಲ. ಅವ್ರ ನಡುವೆ ಬಿ ಮತ್ತು ಎನ್ನ ನಡುವೆ 3 ಪೆಟ್ಟಿಗೆ ಇಟ್ಟಾನಂತ. ಅದರ 1 ಪ್ಲೇಸ್ ಬಿಟ್ನಿ, 2 ಪ್ಲೇಸ್ ಬಿಟ್ನಿ, 3 ಪ್ಲೇಸ್ ಬಿಟ್ನಿ. ಇಲ್ಲಿ ಎನ್ ಕುಂತ, ಹೌದಾ? ಈಗ ಮುಂದಿನ ಏನು ಹೇಳಿದ್ರೆ, ಡಿ ಮತ್ತು ಎ ನಡುವೆ ಕೇವಲ 1 ಪೆಟ್ಟಿಗೆಯನ್ನು ಇರಿಸಲಾಗಿದೆ. ಡಿ ಮತ್ತು ಎ ನಡುವೆ 1 ಪೆಟ್ಟಿಗೆ ಇಟ್ಟಾರ, ಹೌದಾ? ಅದನ್ನು ಹೊರಗೆ ಬರ್ಕೊಂಡು ಎಲ್ಲಿ ಬರ್ತೈತಿ ಇನ್ನೂ ಗೊತ್ತಿಲ್ಲ ನನಗೆ, ಮುಂದೆ ಓದೋನು. ಓನ ಕೆಳಗೆ ಕೇವಲ ಸಿಯನ್ನು ಇರಿಸಲಾಗಿದೆ. ಓನ ಕೆಳಗೆ ಕೇವಲ ಸಿಯನ್ನು ಇರಿಸಲಾಗಿದೆ. ಇದನ್ನು ನೆನಪಿಟ್ಬೋದು. ಓನ ಕೆಳಗೆ ಕೇವಲ ಸಿ ನಂತರ ಯಾರೂ ಬರೋಂಗಿಲ್ಲ ನಂಗೆ ಅರ್ಥ. ಅಂದರೆ ಸಿ ಎಲ್ಲಿ ಬಂದ? ಇಲ್ಲಿ ಬಂದ. ಓನ ಕೆಳಗೆ ಸಿಯನ್ನು ಇರಿಸಲಾಗಿದೆ ಅಂದರೆ ಓ ಇಲ್ಲಿ ಬಂದ, ಹೌದಾ? ಆನಂತರ ಎನ್ನ ತಕ್ಷಣದ ಮೇಲೆ ಇರಿಸಲಾಗಿದೆ. ಎನ್ನ ತಕ್ಷಣದ ಮೇಲೆ ಇಟ್ಟಾನಂತ. ಇಲ್ಲಿ ಎನ್ ಐತೆ ನಮ್ಗೆ, ಹಾಗಾದ್ರೆ ಏನು ಎಲ್ಲಿ ಕುಣಿಸ್ಬೇಕು? ಏನು ತಕ್ಷಣ ಅಂದರೆ ಎನ್ನ ತಕ್ಷಣ ಅಂದರೆ ಎ ಇಲ್ಲಿ ಬಂದ. ಹಾಗಾದ್ರೆ ಇನ್ನೊಂದು ಏನೇನು ಹೇಳ್ಯಾನ, 1 ಪ್ಲೇಸ್ ಬಿಟ್ಟ ಡಿನ ಕುಣಿಸ್ಬೇಕಂತ ಹೇಳ್ಯಾನ ಇಲ್ಲಿ. ಹಾಗಾದ್ರೆ ಇಲ್ಲಿ 1 ಪ್ಲೇಸ್ ಬಿಟ್ಟು ಡಿನ ಇಲ್ಲಿ ಕುಣಿಸೀನಿ. ತುಂಬ್ತಿಲ್ಲ, ಈಗ ಕಂಪ್ಲೀಟ್ ಆದ ನಮ್ಗೆ. ಇನ್ನು ಉಳಿದದ್ದು ಯಾವುದು ಉಳಿತು? ABCDM ಉಳಿತು. ಎಮ್ಮನ್ನು ನಾನು ಇಲ್ಲಿ ಬರಿತೀನಿ, ಇಷ್ಟೇ. ಇನ್ನು ಕ್ವಶನ್ ಏನು ಹೇಳ್ಯಾನ, ಡಿ ಮತ್ತು ಸಿ ನಡುವೆ ಕೇವಲ 4 ಪೆಟ್ಟಿಗೆಗಳಿದಾವೆ ಅಂತ ಹೇಳ್ತಾನೆ. ಡಿ ಮತ್ತು ಸಿ ನಡುವೆ 4 ಅದಾವಿಲ್ಲ, 4 ಬಂದುವ. ಎನ್ನ ಓ ಅವ್ನು ಹೇಳಿದಂಗೆ ಬಂತು ಇಲ್ಲಿ. ಕರೆಕ್ಟ್, ನಮ್ಮದು ಆನ್ಸರ್ ಕರೆಕ್ಟ್ ಐತೆ ನಂಗೆ ಅರ್ಥ. ಈಗ ಮಾಡಿದ ಪಜಲ್ ಕರೆಕ್ಟ್ ಐತೆ ನಂಗೆ. ಈಗ ಏನು ಮಾಡೋದು, ಹಾಗಾದರೆ ಎಮ್ಮನ ಕೆಳಗೆ ಎಷ್ಟು ಪೆಟ್ಟಿಗೆಗಳದಾವ ಅಂತ ಕೇಳ್ತಾನೆ. ಎಮ್ಮನ ಕೆಳಗೆ ಎಷ್ಟು ಅದಾವೆ? ಇದು 1 2 3 4 ಪೆಟ್ಟಿಗೆ ಇದಾವೆ. ಹಾಗಾದ್ರೆ ಆನ್ಸರ್ ಏನಾಗ್ತೈತೆ ನಮ್ಗೆ? ಆನ್ಸರ್ 4 ಆಗ್ತದೆ, ಬಿ ಆನ್ಸರ್. ಈ ರೀತಿ ಕ್ವಶನ್ ಬಿಡಿಸ್ಬೇಕಿತ್ತು. ಇದನ್ನು ನಾನು ನಿಮ್ಗೆ ತಿಳಿಸೋ ಸಲುವಾಗಿ ಇಷ್ಟು ಸುಲಭವಾಗಿ ಹೇಳೀನಿ. ಇದನ್ನು ನಾವು ಮಾಡೋಕತ್ರ ಕಮ್ಮಿ ಅಂದರೂ ಒಂದು 20 ರಿಂದ 30 ಸೆಕೆಂಡ್ನಾಗ ಬಿಡಿಸ್ಬೋದು. ಇದನ್ನು ಭಾಳ ಅಂದರೆ 20 ಸೆಕೆಂಡ್ ಆರಾಮಾಗಿ ಮಾಡ್ಬೋದು ಇಂಥ ಕ್ವಶನ್. ಓಕೆ, ಇಂಥ ಕ್ವಶನ್ ಏನು ಮಾಡ್ತಾರೋ ಡಿಕ್ಷನರಿ ಆರ್ಡರ್ನಾಗ ಕುಣಿಸ್ರಿ ಅಂತಂತಾನೆ. ಅಂದ್ರೆ ಯಾವುದು ಡಿಕ್ಷನರಿ ಆರ್ಡರ್ದಾಗ ಬರ್ತಾವೆ ಫಸ್ಟಕ್ಕೆ ಅಂತ ಕೇಳ್ತಾನೆ. ಇಲ್ಲಿ ನೋಡ್ರಿ, TLE ಐತಿ. ಇಲ್ಲಿ TEM ಐತಿ, TLE ಐತಿ. ಅಂದ್ರೆ ಯಾವ್ದು ಬರ್ತೈತಿ ಫಸ್ಟ್? ಎಲ್ ಬರ್ತೈತಿ. ಎಮ್ಗಿಂತ ಮೊದಲ ಎಲ್ ಬರ್ತೈತಿ. ಎಲ್ಲದ್ರಾಗೂ TE ಸೇಮ್ ಐತಿ. ಹಾಗಾದ್ರೆ ಮುಂದಿನ ಸಂಖ್ಯೆ ಎಲ್ ಅಂದ್ರೆ ಮುಂದಿನ ಅಕ್ಷರ ಎಲ್ಲ ಬರ್ತೈತಿ. ಎಲ್ಲಗಂತಲೇ ಇ ಬಂತು, ಇಲ್ಲಿಯೂ ಇ ಬಂತು, ಇಲ್ಲಿಯೂ ಇ ಬಂತು. ಈ ಆಗಂತಲೇ ಯಾವ್ದು ತೊಗೋಬೇಕು ನಾವು? ಇಲ್ಲಿ ವಿ ಐತಿ, ಎಸ್ ಐತಿ. ವಿಗಿಂತ ಮೊದಲು ಎಸ್ ಬರ್ತೈತಿ, ಎಸ್ಗಿಂತ ಮೊದಲ ಪಿ ಬರ್ತೈತಿ. ಹಾಗಾದ್ರೆ ನಾ ಯಾವ್ದು ಕನ್ಸಿಡರ್ ಮಾಡಬೇಕು? 5 ನಂಬರ್ ಕನ್ಸಿಡರ್ ಮಾಡಬೇಕು. ಹಾಗಾದ್ರೆ 5 ಬರೋದಿಲ್ಲ. ಈಗೇನು ಮಾಡೋಣ, ಇದ್ರ ನಂತರ ಯಾವ್ದು ಬರ್ತೈತಿ? ಈಗ ಎಲ್ ಇ ಅಂತೂ ಐತಿ. ಈಗ ಎಲಿದಾಗ ಕನ್ಸಿಡರ್ ಮಾಡಬೇಕು. ಈಗ ಎಲಿದಾಗ ಎಸ್ ಮೊದಲು ಬರ್ತೈತಿ. ಹಾಗಾದ್ರೆ ಈಗೇನು ತೊಗೋಬೇಕು? ಇವು 2 ತೊಗೋಬೇಕು. ಈಗ ಎಸ್ ಮೊದಲು ತೊಗೋಬೇಕು, ಆನಂತರ ವಿ ತೊಗೋಬೇಕು. ಹಂಗಾದ್ರೆ ಇಲ್ಲಿ 5 ಆಗಂತಲೇ 1 ಆಗಂತಲೇ 2. ಇನ್ನು ಉಳಿದದ್ದು ಇವು 2. ಎಮ್ ಆಗಂತಲೇ ಪಿ, PE O ಐತಿ, PEO ಐತಿ.
2 ಲಾಸ್ಟಿಗೆ ಬರ್ತೈತಿ. ಅಂದರೆ ಈ ಮೊದಲು ಬಂದು ಆನಂತರ ಓ ಬರ್ತೈತಿ. ಹಂಗಂದ್ರೆ 3 ಲಾಸ್ಟಕ್ಕೆ 4 ಆನ್ಸರ್ ಇದಾಗ್ತದೆ ನೋಡಿರಿ. ಇದು ಯಾವ್ದು ಆನ್ಸರ್ ಇಲ್ಲೈತಿ ಆಪ್ಷನ್ನ 5 1 2 3 4 ಆನ್ಸರ್ ಎ ಆಗ್ತದೆ. ಈ ರೀತಿ ಬಿಡಿಸ್ಬೇಕಿಂತ ಕ್ವಶನ್. ಇದನ್ನು ಜಲ್ದಿ ಮಾಡ್ಬೇಕು ನೀವು. 10 ಸೆಕೆಂಡ್ ಭಾಳ ಆಗ್ತೈತಿ ಈ ಕ್ವಶನಿಗೆ. ಇಂಥ ಕ್ವಶನ್ ಭಾಳ ಈಜಿ ಇರ್ತಾವೆ, ಇದನ್ನು ನೋಡ್ಕೊಳ್ರಿ, ಭಾಳ ಈಜಿ ಇರ್ತೈತಿ. ಈಗ ನೋಡ್ರಿ, ಹಿಂಗೆ ಕೊಟ್ಟು ಹಿಂಗೆ ಹೋಗೈತಿ, ಇಲ್ಲಿ ಬಂದೈತಿ. ಇದನ್ನ ಒಳಗಿನ ಇಮೇಜನ್ನು ನೀವು ಹಿಡನ್ದಾಗ ಇದ್ರೊಳಗಿಂದ ಕಂಡು ಹಿಡಿಬೇಕು. ಇದು ಯಾವ ಇಮೇಜ್ದಾಗ ಕಂಡು ಬರ್ತೈತಿ ಹಿಂಗೆ ಅಂತ ಕೇಳತ್ತ ನಾವು. ಈ ರೀತಿ ಇಮೇಜ್ ಯಾವ ಇಮೇಜ್ದಾಗ ಬರ್ತೈತಿ ಇದ್ರೊಳಗ ನಾಗರೋಗ ಭಾಳ ಈಜಿ ಇರ್ತೈತಿ. ಮತ್ತು ರೊಟೇಷನ್ ಮಾಡೋಂಗಿಲ್ಲ. ಇದನ್ನು ನೀವು ಇಮೇಜನ್ನು ತಿರುಗಿಸೋಂಗಿಲ್ಲ, ನಿಮ್ಮ ಮನಸ್ಸಲ್ಲೇ ತಿರುಗಿಸೋಂಗಿಲ್ಲ ಅಂತ ಹೇಳತ್ತಾನೆ. ಅದು ಹೆಂಗೈತೆ ಹಂಗೆ ಕಂಡುಹಿಡೀರಿ ಅಂತ ಹೇಳ್ತಾನೆ. ಇಲ್ಲಿ ನೋಡ್ರಿ, ಇಂಥ ಗೆರಿನ ನೋಡ್ಕೊಳ್ಳೋದು ಮೇನ್. ಇಲ್ಲಿ ಗೆರೆ ಬಂದೈತೆ, ಇಲ್ಲಿ ಗೆರೆ ಬಂದೈತಿ, ಮತ್ತು ಹಿಂಗೆ ಹೋಗ್ಬೇಕು, ಬಟ್ ಇಲ್ಲಿಲ್ಲ, ಹಾಗಾಗಿ ಇಲ್ಲ ತಪ್ಪಾಗ್ತದೆ. ಮತ್ತು ಹಿಂಗೆ ತೆಳಗಿಂದ ಮ್ಯಾಲೆ ಗೆರೆ ಬರ್ಬೇಕು. ತೆಳಗಿಂದ ಮ್ಯಾಲೆ ಗೆರೆ ಇಲ್ಲೆಲ್ಲೈತಿ, ಇಲ್ಲ, ಹಂಗಾದ್ರೆ ಇದು ಕ್ಯಾನ್ಸಲ್ಲ. ಹಂಗಾದ್ರೆ ಇಲ್ಲೈತಿ ನೋಡ್ರಿ, ಇಲ್ಲಿ ತೆಳಗಿಂದ ಮ್ಯಾಲೆ ಗೆರೆ ಬಂತ, ಇಲ್ಲಿ ಬಂತ, ಹಿಂಗೆ ಬಂತ, ಸೇಮ್. ಹಂಗಾದ್ರೆ ಇದು ಆನ್ಸರ್ ಆಗ್ತದೆ. ಇಲ್ಲಿ ತೆಳಗಿಂದ ಗೆರೆ ಬಂತ, ಬಟ್ ಇಲ್ಲಿ ಬರ್ಬೇಕು ನಮ್ಗೆ ಮತ್ತು ಹೊಳ್ಳಿ ಹಿಂಗೆ ಬರ್ಬೇಕಾದ್ರೆ ಇಲ್ಲಿಲ್ಲ. ಹಂಗಾದ್ರೆ ಆನ್ಸರ್ ಏನಾಗ್ತದೆ ನಮ್ಗೆ 3ನೇದ ಆನ್ಸರ್ ಆಗ್ತದೆ. ಹೌದಾ? ಓಕೆ, ಇದನ್ನು ಆನ್ಸರ್ ನೋಡೋಣ, ಹೇಳ್ತೀರಿ ನೋಡೋಣ, ಯಾರು ಹೇಳ್ತೀರಿ? ಈಜಿ ಐತಿ, ಏನೂ ಇಲ್ಲ. ಇದು 64 ಏನೈತಿ, 8 ಸ್ಕ್ವೇರ್ ಐತಿ. 81 9 ಸ್ಕ್ವೇರ್ ಐತಿ. ಇದು 7 ಸ್ಕ್ವೇರ್ ಐತಿ. ಇದು 8 ಸ್ಕ್ವೇರ್ ಐತಿ. ಇದು 10 ಸ್ಕ್ವೇರ್ ಐತಿ. ಇದು 11 ಸ್ಕ್ವೇರ್ ಐತಿ. ಇಲ್ಲಿ ಏನು ಕೇಳತ್ತಾನವ? ವಿಚ್ ಪೇರ್ ಇಸ್ ಡಸ್ ನಾಟ್ ಫಾಲೋ. ಇದ್ರೊಳಗೆ 4 ಯಾವುದು ಫಾಲೋ ಮಾಡೋಂಗಿಲ್ಲ, ಏನೋ ಒಂದು ಮಿಸ್ ಐತಿ ಅಂತ ಹೇಳತ್ತಾನೆ. ಬಟ್ ಇವೆಲ್ಲವೂ ಫಾಲೋ ಮಾಡತ್ತಾವು. ಹೆಂಗೆ ಫಾಲೋ ಮಾಡತ್ತಾವು? ಇಲ್ಲಿ 8 ಗಂಟಲೆ 9 ಬಂದೈತಿ, 7 ಗಂಟಲೆ 8 ಬಂದೈತಿ, 10 ಗಂಟಲೆ 11 ಬಂದೈತಿ, ಎಲ್ಲವೂ ಸೇಮ ಫಾಲೋ ಮಾಡತ್ತಾವು. ಹಾಗಾದ್ರೆ ಆನ್ಸರ್ ಏನಾಗ್ತೈತಿ ನಮಗೆ? ಆನ್ಸರ್ ಎಲ್ಲ ಫಾಲೋ ಮಾಡತ್ತಾವು. ಅದಕ್ಕೆ ನನ್ನ ದೀಸ್ ಆಗ್ತದೆ, ನನ್ನ ದೀಸ್ ಆನ್ಸರ್ ಆಗ್ತದೆ. ಇದ್ರೊಳಗೆ ಟ್ರಯಾಂಗಲ್ಸನ್ನು ಕಂಡುಹಿಡಿಬೇಕು ನೀವು. ನೋಡೋಣ ಎಷ್ಟು ಜನಕ್ಕೆ ಟ್ರಯಾಂಗಲ್ಸ್ ಕಂಡುಹಿಡಿತೀರಿ. ಎಷ್ಟದ ಇದ್ರೊಳಗೆ? ಒಂದು ತ್ರಿಭುಜಿದ್ದು. ಇಂಥ ಕ್ವಶನ್ ಭಾಳ ಟಫ್ನೂ ಇರ್ತಾವೆ. ಒಂದೊಂದು ಭಾಳ ನೋಡ್ಕೊಂಡು ಮಾಡ್ಬೇಕು ಇಂಥ ಕ್ವಶನ್. ಟ್ರಯಾಂಗಲ್ಸ್ ಕಂಡುಹಿಡಿದು ಈಜಿ ಇರೋಂಗಿಲ್ಲ. ಭಾಳ ಟಫ್ ಇತ್ತಂದ್ರೆ ಬಿಟ್ಟು ಬಿಡ್ರಿ, ಸ್ಕಿಪ್ ಮಾಡಿರಿ. ಯಾರೋ ಆನ್ಸರ್ ಹೆಚ್ಚಿಗೆ ಹಾಕಕ್ಕೆ ಹೋಗ್ಬೇಡ್ರಿ. ಬಟ್ ನಿಮ್ಮ ಜಿ ಡಿ ಕ್ವಶನ್ ಪೇಪರ್ದು ಯಾವುದೂ ಕ್ವಶನನ್ನು ಬಿಟ್ಟು ಹೋಗ್ಬರಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನೆಗೆಟಿವ್ ಭಾಳ ಕಡಿಮೆ ಐತಿ, ಆರಾಮಾಗಿ ಮಾಡ್ಬೋದು. ಇಲ್ಲಿ ಹಿಂಗಿತ್ತಂದ್ರೆ ಯಾವಾಗಲೂ ಇದ್ರದ್ದು ತ್ರಿಭುಜಗಳು ಎಷ್ಟಾಗ್ತಾವೆ? ಇದು 1 ಇದು 2, ಇವನ್ನೆರಡು ಕೂಡಿಸಿದ್ರೆ 3. ಟೋಟಲ್ ತ್ರಿಭುಜ ಎಷ್ಟಾಗ್ತಾವೆ? 3 ಆಗ್ತಾವೆ. ಹಿಂಗಿರ್ಬೇಕು. ಹಂಗಾದ್ರೆ ನನಗೆ ಇಲ್ಲಿ 1 ಕಾಣೈತಿ, ಇಲ್ಲಿ 2 ಕಾಣೈತಿ, ಅಂದರೆ ಇದ್ರೊಳಗೆ ಎಷ್ಟು ಬಂದು? 3 ಬಂದು. ಹಂಗೆ ಇಲ್ಲಿ 1 ಇಲ್ಲಿ 2, ಇದ್ರೊಳಗೆ ಎಷ್ಟು ಬಂದು? ನಮಗೆ 3 ಬಂದು, ಇಲ್ಲಿ 3 ಬಂದು. ಹಂಗಾದ್ರೆ ಇದು 1 ಇದು 2 ಇದು 3 ಇದು 4. ಹೌದಾ? 4 ಅದು, ಇಲ್ಲಿ 4 ಅದಾವೆ ಟೋಟಲ್ 4 ಅದು. ಆನಂತರ 3 + 3 6 + 4 ಎಷ್ಟಾಯ್ತು? 10 ಟೋಟಲ್ 10 ಅದು. ಈಗ ಇನ್ನು ಇಲ್ಲಿ ಅಳಿಸ್ತೀನಿ. ಈಗ ನೋಡ್ರಿ, ಇನ್ನೂ ಒಂದು ಏನೇನು ಮಿಸ್ ಮಾಡಿದೆ ನೋಡಿ, ಇಲ್ಲೊಂದು ಐತೆ ನೋಡ್ರಿ. ಇಲ್ಲಿಂದ ಹಿಂಗೆ ಹೋಗಿ ಇಲ್ಲಿಂದ ಇಲ್ಲಿ ಬರಬೇಕು. ಇದು 1 ಬಂತು, ಆನಂತರ ಇದು 1 ಬಂತು, 2 ಬಂತು. ಇಲ್ಲಿ 2 ಬಂದು, ಇದು 1 3 ಬಂತು, ಇದು 1 4 ಬಂತು. ಅಂದ್ರೆ ಇಲ್ಲಿ +4 ಮಾಡಿರಿ, ಎಷ್ಟಾಯ್ತು? 14 ಆಯ್ತು. ಆಪ್ಷನ್ದಾಗ 14 ಐತಿ. ಮತ್ತೆ ಎಲ್ಲಾರು ಕ್ರಿಯೇಟ್ ಆಗ್ತೈತೆ ನೋಡ್ರಿ, ಎಲ್ಲಿ ಕ್ರಿಯೇಟ್ ಆಗ್ತದೆ? ಇಲ್ಲಿಂದ ಒಂದು ಇದನ್ನು ಹಿಡ್ದೇವಿ, ಇಲ್ಲಿಂದ ಹಿಡ್ದೇವಿ, ಎಲ್ಲ ಹಿಡ್ದೇವಿ. ಹಾಗಾದ್ರೆ ಆನ್ಸರ್ ನಮ್ಗೆ 14 ಆಗ್ತದೆ ನೋಡ್ರಿ. ಇದು ಒಂದೊಂದು ವೇಳೆ ತಪ್ಪು ಆಗಿರ್ಬೋದು, ಕರೆಕ್ಟಾಗಿ ಚೆಕ್ ಮಾಡಿರಿ. ಆನ್ಸರ್ 14 ಅಂತ ನನ್ನ ಪ್ರಕಾರ ಬರಾಕತೈತಿ. 1 2 ತ್ರಿಭುಜ ಹೆಚ್ಚು ಕಡಿಮೆ ಆಗೇ ಆಗ್ತವೆ ಇದ್ರೊಳಗೆ ಭಾಳಷ್ಟು. ನೋಡಿರಿ ಕರೆಕ್ಟಾಗಿ. ನನಗೆ ಮಾತ್ರ ಪಕ್ಕ 14 ಆನ್ಸರ್ ಅನಿಸ್ತಾಯಿದೆ. ಈಗ ಇಂಥ ಕ್ವಶನು ಬರಾಕತ್ತವ. ಇದೇನು ಭಾಳ ಈಜಿ ಐತಿ, ನೋಡ್ಕೊಳ್ರಿ. ಬಟ್ ಇಂಥ ಕ್ವಶನನ್ನು ನೀವು ಯಾವಾಗಲೂ ಸ್ಕಿಪ್ ಮಾಡಬೇಕು. ಫಸ್ಟಿಗೆ ಬಂದು ಅಂದರೆ ಇಂಥ ಕ್ವಶನನ್ನು ಸ್ಕಿಪ್ ಮಾಡಿರಿ, ಜಲ್ದಿ ಹೊಳೆಯಂಗಿಲ್ಲ. ಇವು ಲಾಜಿಕ ಜಲ್ದಿ ಹೊಳೆಯೋದಿಲ್ಲ. ಇದು ಆಗಲಿ, ಮತ್ತು ಇದೇ ಲಾಸ್ಟ್ ಕ್ವಶನ್ ಬಿಡಿಸಿನಲ್ಲ, ಇದು ಟ್ರಯಾಂಗಲ್ದ ಕೌಂಟ್ ಫಿಗರ್ ಕೌಂಟ್ ಮಾಡೋದು. ಇಂಥ ಕ್ವಶನು ಲಾಸ್ಟಿಗೆ ಬಿಡಿಸ್ರಿ, ಯಾವಾಗಲೂ ಲಾಸ್ಟಿಗೆ ಬಿಡಿಸೋದು ಇಂಥ ಕ್ವಶನ್. ಓಕೆ, ಇದು 19ನೇ ಕ್ವಶನ್. ಈಗ ಏನು ಮಾಡ್ತೀನಿ ನಾನು, ಇದನ್ನು ಸ್ಕಿಪ್ ಮಾಡ್ತೀನಿ. ಈಗ ಸ್ಕಿಪ್ ಮಾಡ್ತೀನಿ, ಮುಂದಿನ ಕ್ವಶನ್ ಬಿಡಿಸ್ತೀನಿ. ಮುಂದಿನ ಕ್ವಶನ್ದಾಗ ಏನೈತಿ?
ಓಕೆ, ಇದು ಸೀರೀಸ್ ಕ್ವಶನ್ ಐತಿ. ಸೀರೀಸ್ ಕ್ವಶನ್ದಾಗ ಇಲ್ಲಿ ನೋಡ್ರಿ 50 ಐತಿ, 51 ಪ್ಲಸ್ 2 ಮಾಡ್ಯಾನ. ಇಲ್ಲಿ ಎಷ್ಟು ಮಾಡ್ಯಾನು? ಇಲ್ಲಿ 5 ಮಾಡ್ಯಾನ. ಇಲ್ಲಿ ಎಷ್ಟು ಮಾಡ್ಯಾನು? ಇಲ್ಲಿ 8 ಮಾಡ್ಯಾನ. ಇಲ್ಲಿ ಎಷ್ಟು ಮಾಡ್ಯಾನು? ಇಲ್ಲಿ 8 ಆಯ್ತು. ಇಲ್ಲಿ 11 ಇಲ್ಲಿ 11 ಮಾಡ್ಯಾನ. 11 ಮಾಡ್ಯಾನ ಅಂದ್ರೆ 5, 8, 7, 5, 8 ಇಲ್ಲಿ 3 ಬಂತು. ಇಲ್ಲೂ 3 ಬರತೈತಿ, ಇಲ್ಲೂ 3 ಬರತೈತಿ. ಅಂದರೆ ಇಲ್ಲಿಗೂ 3 ಸೇರಿಸ್ರಿ 14 ಸೇರಿಸ್ಬೇಕು. 14 ಸೇರಿಸ್ಬೇಕು. ಈ 4 ಹೋದ 6ಕ್ಕೆ ಸೇರಿಸ್ರಿ 80 ಆಯ್ತು. 80 ಪ್ಲಸ್ 10 90 ಆಗ್ತೈತಿ. ಲಾಸ್ಟಕ್ಕೆ 90 ಬರ್ಬೇಕು. ಲಾಸ್ಟಕ್ಕೆ ಎಲ್ಲಿ 90 ಐತಿ? ಇಲ್ಲಿ ನೋಡ್ರಿ, ಇಷ್ಟೇ ಇರೋದು. ಆನ್ಸರ ಬಿ 90 ಇರೋದು. ಆಪ್ಷನ್ ಇದು ಒಂದು ಐತಿ. ಏನಿಲ್ಲ, ಇನ್ನೊಂದು ಸಲ ಬಿಡಿಸ್ತೀನಿ ನಿಮ್ಗೆ. ಇಲ್ಲಿ ಎಷ್ಟು ಇನ್ಕ್ರೀಸ್ ಮಾಡಿದ? 2 ಇನ್ಕ್ರೀಸ್ ಮಾಡಿದ. ಇಲ್ಲಿಂದ ಇಲ್ಲಿಗೆ 5 ಇನ್ಕ್ರೀಸ್ ಮಾಡಿದ. ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು? 8 ಇನ್ಕ್ರೀಸ್ ಮಾಡಿದ. ಇಲ್ಲಿ 11 ಇನ್ಕ್ರೀಸ್ ಮಾಡಿದ. ಯಾಕಂದರೆ ಎಲ್ಲದ್ರಾಗೂ 3 3, 2ಕ್ಕೆ 3 ಸೇರಿಸ್ರೆ 5, 5ಕ್ಕೆ 3 ಸೇರಿಸ್ರೆ 8, 8ಕ್ಕೆ 3 ಸೇರಿಸ್ರೆ 11, 11ಕ್ಕೆ 3 ಸೇರಿಸ್ರೆ 14 ಸಿಗ್ತದೆ. 1276ಕ್ಕೆ 14 ಸೇರಿಸ್ರೆ 90 ಸಿಗ್ತದೆ. 1290 ಸಿಗ್ತದೆ. ಆನ್ಸರ್ 1290. ಓಕೆ, ನಾವು ಈಗ 20ನೇ ಕ್ವಶನ್ ನೋಡಿದ್ವಿ. ಈ 20ನೇ ಕ್ವಶನ್ ನಂತರ ಇನ್ನೂ ಒಂದು ಕ್ವಶನ್ ನಾವು ಬಿಟ್ಟು ಬಂದೀವಿ. ಆ ಬಿಟ್ಟು ಬಂದ ಕ್ವಶನ್ ನೋಡೋಣ. ಈಗ ಸ್ಕಿಪ್ ಮಾಡಿದ್ದೀವಿ. ಯಾವುದು? 19ನೇ ಕ್ವಶನ್ನ ಸ್ಕಿಪ್ ಮಾಡೀವಿ. ಇಲ್ಲಿ ನೋಡಿ, ಇಂಥ ಕ್ವಶನನ್ನು ನಾವು ಯಾವಾಗಲೂ ಪ್ಲಸ್ದಾಗ ಟ್ರೈ ಮಾಡಿರಿ. ಯಾಕಂದ್ರೆ ದೊಡ್ಡಕ್ಕೆ ಹೋಗ್ಬೇಕು, ನಾವು ಸಣ್ಣದರಿಂದ ದೊಡ್ಡಕ್ಕೆ ಹೋಗ್ಬೇಕು. ಅದಕ್ಕಾಗಿ ಈಗ ಈ ಒಂದೊಂದು ಇವಾಗ ಈ ಕಡೆಯಿಂದ ಈ ಕಾಲಮ್ದಾಗ ಕೊಟ್ಟಿರ್ತಾನೆ, ಕಾಲಮ್ ವೈಸ್ ಕೊಟ್ಟಿರ್ತಾನೆ. ಈ ಬಟ್ಟೆ ಇಲ್ಲಿ ರೋ ವೈಸ್ ಕಾಣಕತ್ತಾವೆ. ದೊಡ್ಡ ನಂಬರ್ ಕಡೆ ಹೋಗೋದು ನಾವು ಸಣ್ಣದರಿಂದ. ಹಾಗಾಗಿ ಇದನ್ನ ಎರಡದ್ರಾಗೂ ಪ್ಲಸ್ ಮಾಡಿರಿ. 7 5 ಎಷ್ಟು ಆಯ್ತು? 12 ಆಯ್ತು. 12ಕ್ಕೆ ಪ್ಲಸ್ ಮಾಡಿರಿ. 12ಕ್ಕೆ ಪ್ಲಸ್ 3 ಮಾಡಿರಿ, 15 ಆಗ್ತೈತಿ. 15 ಇಂಟು 2 ಮಾಡಿರಿ ಎಷ್ಟಾಗ್ತದೆ? 30 ಆಗ್ತದೆ. ಓಕೆ, ಹಂಗೆ ಇದನ್ನು ನೋಡಿರಿ, ತಾಳೆ ಮಾಡಿರಿ. 6 5 11 ಆಗ್ತದೆ. 11 ಪ್ಲಸ್ 9 11 ಪ್ಲಸ್ 9 20 ಆಗ್ತದೆ. ಇಂಟು 2 ಮಾಡಿದ್ರೆ ನಮಗೇನು ಸಿಗ್ತದೆ? 40 ಸಿಗ್ತದೆ. ಓಕೆ, ಹಂಗಾದ್ರೆ ನಾವು ಇದನ್ನು ಏನು ಕಂಡುಹಿಡಬೇಕು? ಈಗ ಇದನ್ನು ಕಂಡುಹಿಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕು ನಾವು? ಈಗ 10 ಪ್ಲಸ್ 7 ಮಾಡಿರಿ. 10 ಪ್ಲಸ್ 7 ಮಾಡಿದ್ರೆ 17 ಆಯ್ತು. 36ನ ಡಿವೈಡ್ ಬೈ ಮಾಡಿರಿ, 2 ಮಾಡಿರಿ. ಡಿವೈಡ್ ಬೈ 2 ಮಾಡಿದ್ರೆ 18 ಬಂತು. ಈ 18ರಾಗ ಮೈನಸ್ 17 ಮಾಡಿರಿ. ಅವಾಗ ಏನಾಗ್ತದೆ? ಆನ್ಸರ್ 1 ಬರ್ತದೆ. ಆಪ್ಷನ್ 1 ಇದೈತಿ, ಬಿದಾಗ ಐತಿ ನೋಡಿರಿ. ಈ ರೀತಿ ಕ್ವಶನನ್ನು ಬಿಡಿಸ್ಬೇಕು ನೀವು. ಓಕೆ, ಇಲ್ಲಿಗೆ ಇವತ್ತಿನ ಕ್ಲಾಸ ಮುಗಿಸೋಣ. ನಾವು ಇವತ್ತಿನ ಕ್ಲಾಸ ನಾವು ಭಾಳಷ್ಟು ಎಲ್ಲ ತಿಳ್ಕೊಂಡಿವಿ. ಮೇನ್ ಹೆಂಗೆ ಮಿರರ್ ಇಮೇಜ್ ಹೆಂಗೆ ಬರ್ತಾವೆ, ಮತ್ತು ಡಿಕ್ಷನರಿ ಕ್ವಶನ್ಸ್ ಹೆಂಗೆ ಬರ್ತಾವೆ, ಪೇಪರ್ ಕಟ್ಟಿಂಗ್ ಕ್ವಶನ್ಸ್ ಹೆಂಗೆ ಬರ್ತಾವೆ ಎಲ್ಲ ತಿಳ್ಕೊಂಡಿವಿ. ನಿಮ್ಗೆ ಇನ್ನೂ ಇದೇ ರೀತಿ ಕ್ವಶನ್ಸ್ ತಿಳ್ಕೊಬೇಕಾದ್ರೆ ಇನ್ನೂ ಭಾಳಷ್ಟು ಅದ. ಇನ್ನೂ ಸಿಲೋಲೈಸಮ್ಸ್ ಅಂತೂ ಬರ್ತಾವೆ. ಬ್ಲಡ್ ರಿಲೇಷನ್ ಕ್ವಶನ್ ಇದ್ರಾಗ ಬಂದಿಲ್ಲ, ಬಟ್ ನೆಕ್ಸ್ಟ್ ಕ್ವಶನ್ ಪೇಪರ್ನಾಗ ಬರ್ತಾವೆ. ಅದಕ್ಕಾಗಿ ಅದನ್ನೆಲ್ಲ ಮಾಡ್ಕೋಬೇಕಾದ್ರೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಈ ಸೀರೀಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ, ಮತ್ತು ಲೈಕ್ ಮಾಡಿರಿ. ಎಲ್ಲರೂ ಲೈಕ್ ಮಾಡಿರಿ, ನಂತರ ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ. ನಾ ಏನೇನು ಕ್ವಶನ್ ಕೇಳಿದ್ನೆಲ್ಲ ಎಲ್ಲರೂ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿ ಆನ್ಸರನ್ನು ನಂಗೆ ತಿಳಿಸ್ರಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ಕ್ಲಾಸನ್ನು ತಪ್ಪದೇ ನೋಡಿರಿ. ಎಲ್ಲರೂ ಪ್ರತಿಯೊಂದು ಕ್ಲಾಸನ್ನು ತಪ್ಪದೇ ನೋಡಿರಿ. ಮತ್ತು ನೆಕ್ಸ್ಟ್ ಇನ್ನೊಂದು 2 ದಿನದಲ್ಲಿ ನಾನು ಮ್ಯಾಥ್ಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಮ್ಯಾಥ್ಸ್ ಕ್ಲಾಸನ್ನು ಯಾರೂ ಬಿಡಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ನಾನು ಕ್ವಶನ್ ಪೇಪರನ್ನು ಯಾವ ರೀತಿ ಅಟೆಂಪ್ಟ್ ಮಾಡಬೇಕು, ಅಂದರೆ ಯಾವ ಕ್ವಶನ್ ಬಿಡಬೇಕು, ಯಾವ ಕ್ವಶನ್ ಮಾಡಬೇಕು ಅಂಥವೆಲ್ಲ ಹೇಳ್ಕೊಡ್ತೀನಿ ಟ್ರಿಕ್ಸ. ಮತ್ತು ಯಾವ್ಯಾವ ಕ್ವಶನಿಗೆ ಹೆಂಗೆ ಟ್ರಿಕ್ಸ್ ಅಪ್ಲೈ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡಬೇಕು, ಡಿವಿಷನ್ ಹೆಂಗೆ ಮಾಡಬೇಕು, ಅಂದರೆ ಟ್ರಿಕ್ಸ್ ಅಪ್ಲೈ ಮಾಡಿ ಹೆಂಗೆ ಯೂನಿಟ್ ಡಿಜಿಟ್ ಮೆಥಡ್ ಹಾಕಿ ನೀವು ಆಪ್ಷನ್ದಾಗ ಎಲಿಮಿನೇಷನ್ ಮಾಡಬೇಕು, ಇವೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದ ಕಾರಣ ಯಾರು ಮಿಸ್ ಮಾಡಬೇಡ್ರಿ ಅಂತಂದು ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲೇ ಮುಗಿಸೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.